5, 4, 3, 2, 1. ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರಿಕೆಗೆ ಬರೋಣ. ನಮ್ಮ ಎರಡು ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಂಡು ನಮ್ಮ ಕೈಗಳನ್ನ ನೋಡ್ಕೊ ಕಣ್ಗಳನ್ನ ಬಿಡೋಣ. ಮಾಸ್ಟರ್ಸ್ ಮಾಸ್ಟರ್ಸ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ K14 ಕನ್ನಡ ಗುಡಾಕೇಶನಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಚತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ ಅಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಲೇಡಿಯನ್ಸ್ವರೆಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ನಾವು ಪ್ರತಿದಿನ ನಕ್ಷತ್ರ ಮಿತ್ರರು ಬಾರ್ಬರಾ ಮ್ಯಾರ್ಸಿನಾಕ್ ಅವರು ಬರೆದಂತಹ ಪುಸ್ತಕದ ಸ್ವಾಧ್ಯಾಯನ ಮಾಡ್ತಾ ಬಂದಿದೀವಿ ಮಾಸ್ಟರ್ಸ್. ಆ ಸ್ವಾಧ್ಯಾಯನ ಮಾಡ್ತಾ ಮಾಡ್ತಾ ನಾವೀಗ ಅಧ್ಯಾಯ 10ನ್ನ ಕಂಪ್ಲೀಟ್ ಮಾಡಿದೀವಿ. ಅಂದ್ರೆ ನವ್ಯ ಕಾಂತಿಯ ರೂಪರೇಖಾ ವಿಶೇಷಗಳು. ಆ ನವ್ಯ ಕಾಂತಿ ಯಾರು ಅಂತ ನಮ್ಗೆ ನಿನ್ನೆ ಗೊತ್ತಾಗಿದೆ, ಅವರೇ ನಾವು ಅಂತ ಹೇಳ್ಬಿಟ್ಟು. ಅವ್ರು ನಮ್ಗೆ ಏನ್ ಹೇಳಿದ್ದಾರೆ, ಆ ವಿಶ್ವ ಮತ್ತು ಭೂಮಿಯ ಮಧ್ಯೆ ಏನು ಒಂದು ಶಕ್ತಿ ಪ್ರಸಾರ ಆಗ್ತಿದೆಯಲ್ಲ, ಅದರ ಒಂದು ಮಾಧ್ಯಮವಾಗಿ, ಸೇತುವೆಯಾಗಿ ನೀವೆಲ್ರೂ ಕೆಲಸ ಮಾಡ್ತಿದ್ದೀರಿ. ಅದು ನಿಮ್ಗೆ ಕೊಟ್ಟಿರುವಂತ ಒಂದು ಕರ್ತವ್ಯ ಅಂತ ಹೇಳಿದ್ರು. ಅದ್ರ ಜೊತೆಗೆ ಆ ಕರ್ತವ್ಯವನ್ನ ಕೊಡ್ಬೇಕಾದ್ರೆ ಆ ಒಂದು ಕಂಡೀಷನ್ ಅನ್ನ ಕೂಡ ನಮ್ಗೆ ಅವರು ಹೇಳಿದ್ದಾರೆ. ನಾವು ಆ ಕರ್ತವ್ಯವನ್ನ ಮಾಡುವಾಗ ಸ್ವಾರ್ಥ ಮನೋಭಾವನೆಯನ್ನ ನಾವು ಇಟ್ಕೋಬಾರ್ದು, ಅದೇ ರೀತಿ ದೊಡ್ಡಸ್ತಿಕೆಯನ್ನ ನಾವು ಇಟ್ಕೋಬಾರ್ದು ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಇದನ್ನ ನಾವು ನಿಮ್ಗೆ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀವಿ. ಆ ಒಂದು ಕತ್ತಲೆಯನ್ನ ಹೋಗಲಾಡಿಸುವಂತಹ ಬೆಳಕುಗಳು ನೀವೇ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ. ಅದಲ್ಲದೆ ನಾವು ಆ ಒಂದು ನಕ್ಷತ್ರ ಲೋಕದಲ್ಲಿ ಕೃತಿಕ ನಕ್ಷತ್ರ ರಾಶಿಯವರು ಅಂತ ಕೂಡ ನಮ್ಗೆ ಅವರು ಹೇಳಿದ್ದಾರೆ. ನೀವ್ ಅನ್ಕೊಂಡಿದ್ದೀರಾ ಇದನ್ನ ನೀವು ಹೊಸದಾಗಿ ಈ ಕೆಲಸವನ್ನ ಮಾಡಿದೀರಾ, ಅಥವಾ ನಿಮ್ಗೆ ಸಾಮರ್ಥ್ಯಕ್ಕೂ ಮೀರಿದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ನೀವೆಲ್ರೂ ಎಷ್ಟೋ ಸಾವಿರ ಜನ್ಮಗಳನ್ನ ದಾಟಿ ಬಂದು ಆ ಒಂದು ಕೆಲಸಕ್ಕೆ ಬೇಕಾದಂತಹ ಒಂದು ಟ್ರೈನಿಂಗ್ ಅನ್ನ ನೀವು ಆಲ್ರೆಡಿ ಪಡೆದುಕೊಂಡಿದ್ದೀರಾ. ಹಾಗಾಗಿ ನೀವೆಲ್ರೂ ಈ ಕೆಲ್ಸಕ್ಕಾಗಿ ಸೆಲೆಕ್ಟ್ ಆಗಿದ್ದೀರಿ ಅಂತ ಅವ್ರು ಕೂಡ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಇದೆಲ್ಲವೂ ಕೂಡ ನಮ್ಮ ಒಂದು ಸಾಮೂಹಿಕ ಪ್ರಯತ್ನದ ಫಲವಾಗಿ ಸಾಧ್ಯ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ನಾವು ಒಗ್ಗಟ್ಟಿನಿಂದ ಎಲ್ರೂ ಕೆಲಸ ಮಾಡ್ಬೇಕು. ಅದ್ರ ಜೊತೆಗೆ ನಾವೆಲ್ರೂ ಮೂಲ ಸೃಷ್ಟಿಕರ್ತ ಒಂದು ರೂಪ, ಅವರ ಒಂದು ಅಂಶ. ಹಾಗಾಗಿ ಆ ಬ್ರಹ್ಮಾಂಡದಲ್ಲಿರುವ ಚೈತನ್ಯ ನಮ್ಮಲ್ಲೂ ಇದೆ ಅಂತ ಅವ್ರು ನಮ್ಗೆ ನಿನ್ನೆ ನೆನಪಿಸ್ಕೊಟ್ರು. ಮತ್ತೆ ಅವ್ರು ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಎಲ್ಲ ಭೂವಾಸಿಗಳಿಗಿಂತ ನೀವು ಶ್ರೇಷ್ಠವಾದಂತಹ ಭೂವಾಸಿಗಳು ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಈ ಎಲ್ಲಾ ಭೂಮಿಯ ಒಂದು ಕಂಪನಗಳು ಹತೋಟಿಗೆ ತರ್ಲಿಕ್ಕೆ ನಿಮಗೆ ಏನಂತಂದ್ರೆ ಈ ಮಾನವ ಶರೀರವನ್ನ ನಾವು ದಯಪಾಲಿಸಿದೀವಿ. ನಿಮ್ಮ ಎಲ್ಲ DNA ಗಳನ್ನ ಆಕ್ಟಿವೇಟ್ ಮಾಡಿ ಈ ಭೂಮಿಯ ಮೇಲೆ ಆ ಒಂದು ಎನರ್ಜಿ ಬ್ಯಾಲೆನ್ಸ್ ಅನ್ನ ನೀವು ಮಾಡ್ಲೇಬೇಕು. ಆ ಲಿಜ್ಜಿ ದೇವತೆಗಳು ಅಥವಾ ಕಪ್ಪು ಅಂಗಿದಾರಗಳು, ಬ್ಲಾಕ್ ಎನರ್ಜಿ ಅನ್ನೋರು ಏನಿದಾರಲ್ಲ, ಅವರನ್ನ ತಮ್ಮ ಪ್ರಣಾಳಿಕೆಯನ್ನ ಇಲ್ಲಿ ಒಂದು ಸೌಖ್ಯತೆ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೋಸ್ಕರ ಬಂದಿದಾರಲ್ಲ, ಅದನ್ನ ನಾವು ಮಾಡಿಸ್ಕೊಡ್ದೆ ಈ ಭೂಮಿಯೇ ನಮ್ಮ ಅಂದ್ರೆ ಭೂಮಿಯ ಮೇಲೆ ನಾವಿರೋದೇ ನಮ್ಮ ಒಂದು ಜನ್ಮ ಸಿದ್ಧ ಹಕ್ಕು. ಹಾಗಾಗಿ ಈ ಭೂಮಿ ನಮ್ದು. ಅವ್ರಿಗೆ ಒಂದು ಆಹಾರವನ್ನ ನೀಡದೆ ನಾವೇನ್ ಮಾಡ್ಬೇಕು, ಮತ್ತೆ ಭೂಮಿಯನ್ನ ನವಚೈತನ್ಯ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ಲಿಕ್ಕೆ ಬಂದಿದೀವಿ ಅಂತ ಅವರು ಹೇಳಿದ್ರು ಮಾಸ್ಟರ್ಸ್. ಇವತ್ತು ನಾವು ಮಾಡ್ತಿರುವಂತಹ ಸ್ವಾಧ್ಯಾಯದಲ್ಲಿ 11ನೇ ಅಧ್ಯಾಯ ಮಾಸ್ಟರ್ಸ್, ಇದು ಆಟದ ಹೆಸರು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇಲ್ಲಿ ಅವ್ರು ಯಾವ್ದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸ್ತಿದಾರೆ, ಅಥವಾ ನಾವು ಒಂದು ಯಾವ ಆಟವನ್ನ ನಾವು ಇಲ್ಲಿ ಆಡ್ತಾ ಇದ್ವಿ, ಅಥವಾ ಒಂದು ಯಾವ ಆಟದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ, ಆ ಆಟದಲ್ಲಿ ನಾವು ಸತ್ಯಾಂಶ ಯಾವುದು, ನಾವು ಮಾಡ್ತಾ ಇರೋ ಕೆಲಸ ಯಾವುದು ಅನ್ನೋದನ್ನ ನಮ್ಗೆ ಅವರು ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಮುಂಬರುವ ದಿನಗಳಲ್ಲಿ ಬದುಕಿರಬೇಕೆಂದರೆ ಸಂಕಲ್ಪ ಸಿದ್ಧಿ ಮತ್ತು ಸಂಪ್ರಜ್ಞತೆಯನ್ನು ಪ್ರಸ್ತಾಪಿಸಿಕೊಳ್ಳುವುದು ಸಾಧಿಸದೆ ತಪ್ಪುವುದಿಲ್ಲ. ಮಾಸ್ಟರ್ಸ್, ನಾವು ಈಗ ಮುಂದಿನ ದಿನಮಾನಗಳಲ್ಲಿ ಈ ಭೂಮಿ ಏನ್ ಬದಲಾಗ್ತಿದೆಯಲ್ಲ, ಇದರಲ್ಲಿ ಬದುಕಿರ್ಬೇಕು ಅಂತಂದ್ರೆ ಅದು ನಮ್ಮ ಸಂಕಲ್ಪ ಶಕ್ತಿ ಮತ್ತು ನಮ್ಮ ಸ್ವಪ್ರಜ್ಞೆಯಿಂದ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಸ್ವಪ್ರಜ್ಞತೆ ಎನ್ನುವ ಮಾತಿನ ಬಗ್ಗೆ ನಿಮಗೀಗ ತಿಳಿದಿದೆ. ಅಭಿವೃದ್ಧಿ ಪಥದಲ್ಲಿ ನೀವು ಮುಂದುವರೆದರೆ ಆ ಅರಿಕೆ ನಿಮ್ಮಲ್ಲಿ ಸುಪ್ರತಿಷ್ಠಿತವಾಗುತ್ತದೆ. ಭೂಮಿಯ ಮೇಲೆ ಸಂಪೂರ್ಣವಾದ ಪ್ರಜ್ಞೆ ನೆಲೆಗೊಳ್ಳುತ್ತದೆ. ಆ ಕಾರ್ಯವೇ ಇಂದು ನಡೆಯುತ್ತಿದೆ. ಮಾಸ್ಟರ್ಸ್, ನಾವು ಈ ಒಂದು ಮುಂಬರುವ ದಿನಗಳಲ್ಲಿ ಇರ್ಬೇಕು ಅಂತಂದ್ರೆ ನಮ್ಮ ಸಂಕಲ್ಪ ಶಕ್ತಿ ಮತ್ತು ಸ್ವಪ್ರಜ್ಞತೆ ಅಂತಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಇರ್ತಾ ಹೋಗ್ಬೇಕು. ಅವಾಗ ಏನಂತಂದ್ರೆ ಈ ಕಾರ್ಯ ನಡೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಲೋಚನೆಯೇ ಮುಂದಿರುತ್ತದೆ, ಅನುಭವದ ಮೇಲೆ ಲಭ್ಯವಾಗುತ್ತದೆ. ನಿಮ್ಮ ಅನುಭವಗಳೆಲ್ಲವೂ ಸಾಕ್ಷಾತ್ತಾಗಿ ನಿಮ್ಮ ಆಲೋಚನೆಗಳ ಪ್ರತಿರೂಪಗಳೇ.
ಮಸಸ್ ಇಲ್ಲೆಲ್ಲದಕ್ಕೂ ಮೂಲ ಏನಂತಂದ್ರೆ ನಮ್ಮ ಆಲೋಚನೆಗಳೇ, ನಮ್ಮ ಒಂದು ಥಾಟ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು. ಅದರ ಆಧಾರದ ಮೇಲೆ ನಾವು ಎಕ್ಸ್ಪೀರಿಯನ್ಸ್ ಅನ್ನ ಪಡಿತಾ ಇದ್ದೀವಿ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾನು ಏನೋ ಒಂದು ಉದ್ಯೋಗವನ್ನ ಮಾಡ್ಬೇಕು ಅಂತ ಒಂದು ಆಲೋಚನೆ ಇಟ್ನೆ ಅಂತಂದ್ರೆ, ಆ ಕೆಲಸವನ್ನ ನಾನು ತೆಗೆದುಕೊಂಡು ಅದರಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅದರಲ್ಲಿ ಅನುಭವಗಳನ್ನ ತೆಗೆದುಕೊಳ್ತಾ ಹೋಗ್ತೀನಲ್ಲ, ಹಾಗೆ ನಾವು ಇವತ್ತು ಜೀವಿಸ್ತಾ ಇದೀವಲ್ಲ, ಇವೆಲ್ಲವೂ ನಮ್ಮ ಆಲೋಚನೆಗಳೇ. ಹಿಂದೆ ಎಷ್ಟೋ ಒಂದು ದಿನಗಳ ಹಿಂದೆ ನಾವು ಅನ್ಕೊಂಡಿರ್ತೀವಿ ನಾನು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅದ್ರ ಚೈತನ್ಯ ಅನುಸಾರ ಅದು ಮ್ಯಾನಿಫೆಸ್ಟ್ ಆಗಿದೆ. ಹಾಗಾಗಿ ನಾವೀಗ ಆ ಒಂದು ಮ್ಯಾನಿಫೆಸ್ಟದ ಒಂದು ಅನುಭವಗಳನ್ನ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಶಕ್ತಿ ಸ್ವರೂಪವನ್ನು ನೀವು ಗುರುತಿಸಬೇಕು. ಸರ್ವ ವೇಳೆಗಳಲ್ಲೂ ನಿಮ್ಮ ಆಲೋಚನೆಗಳೇ ನಿಮ್ಮ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾ ಇರುತ್ತದೆ. ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸುತ್ತಿರುವ ಕಂಪನಗಳಿಂದ ನಿಮ್ಮಲ್ಲಿ ಸ್ಪಷ್ಟತೆ ಲಭಿಸುತ್ತದೆ. ಆದ್ದರಿಂದ ಮಾನವರಾದ ಲೋಪಿಸುತ್ತದೆ. ಆದ್ದರಿಂದ ಮಾನವರಾದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸರ್ವವೂ ಕೇಂದ್ರೀಕರಿಸಲ್ಪಟ್ಟು ಅತ್ಯಂತ ಸ್ಪಷ್ಟತೆಯನ್ನು ಸಾಧಿಸಬೇಕೆಂದು ಸಂಕಲ್ಪಿಸಬೇಕು. ಮಾಸ್ಟರ್ಸ್, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅನ್ನೋ ಹಾಗೆ ಏನಂತಂದ್ರೆ, ನಾವೆಲ್ಲ ಏನಿದೀವಲ್ಲ, ನಮ್ಮ ಆಲೋಚನೆಗಳ ಅನುಸಾರ ನಮ್ಮ ಒಂದು ಜೀವನಗಳನ್ನ, ನಮ್ಮ ಪ್ರಪಂಚಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಹಾಗಾಗಿ ನಾವು ಆ ಒಂದು ಸಂಕಲ್ಪ ಆಗ್ಲಿ, ಆ ಆಲೋಚನೆ ಶಕ್ತಿ ಹೇಗಿರ್ಬೇಕು ಅಂತಂದ್ರೆ, ಅದು ನಮ್ಮನ್ನ ಆ ಒಂದು ಅಲ್ಲೋಲ ಕಲ್ಲೋಲ ಸ್ಥಿತಿಯಲ್ಲಿ ಇಡದೆ ಅದು ನಮ್ಮನ್ನ ಒಂದು ಸುಸ್ಥಿತಿಯಲ್ಲಿ ಒಯ್ಯುವ ಹಾಗೆ ಅದರ ಕಂಪನಗಳು, ವೈಬ್ರೇಷನ್ಸ್ ಇರ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅದೆಲ್ಲವೂ ನಮ್ಮಲ್ಲೇ ಇದೆ. ನಾವ್ ಯಾವ ರೀತಿ ಬದುಕ್ಬೇಕು ಅಂತ ಇಚ್ಛೆ ಪಡ್ತೀವೋ ಅದೆಲ್ಲಾ ಶಕ್ತಿ ನಮ್ಮಲ್ಲೇ ಇದೆ. ಅದನ್ನ ನಾವು ಹೊರಗೆ ಹಾಕ್ಬೇಕು, ಅದೇ ರೀತಿ ನಮ್ ಜೀವನವನ್ನ ನಡೆಸ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ನಾವು ಅನ್ಕೊಂತಿದೀವಲ್ಲ, ಇಲ್ಲಿ ಎಷ್ಟೋ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಅದೇ ರೀತಿ ಎಷ್ಟೋ ಅಂಗವೈಕಲ್ಯ ಜೀವನವನ್ನ ನಡೆಸಿದ್ದಾರೆ, ಎಲ್ಲಾ ಸುಸ್ಥಿತಿಯಲ್ಲಿ ಇಟ್ಕೊಂಡ್ ಬಂದಿದ್ದಾರೆ. ಇವೊಂದಿಷ್ಟು ಸೋಲ್ ಡಿಸೈನ್ ಗಳಾದ್ರೆ, ಕೆಲವೊಂದಿಷ್ಟು ಏನಂತಂದ್ರೆ, ಈ ಭೂಮಿ ಅನ್ನೋದು ಸ್ವೇಚ್ಛೆಗಾಗಿರುವುದು. ಅಂದ್ರೆ ಇಲ್ಲಿ ಎಲ್ಲಾ ಪ್ರತಿ ಜೀವಿಗಳು ಜನ್ಮವನ್ನ ತೆಗೆದುಕೊಳ್ಬಹುದು, ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೋದು. ಅದರ ಅನುಸಾರ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮತ್ತೆ ನಮ್ಗೆ ಆದ್ದರಿಂದ ಮಾನವರಾದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸರ್ವವೂ ಕೇಂದ್ರೀಕರಿಸಲ್ಪಟ್ಟು ಅತ್ಯಂತ ಸ್ಪಷ್ಟತೆಯನ್ನು ಸಾಧಿಸಬೇಕೆಂದು ಸಂಕಲ್ಪಿಸಬೇಕು. ನಿರಂತರವು ಜಾಗೃತಿಯಲ್ಲೇ ಇರಬೇಕು. ಭವಿಷ್ಯತ್ತಿನ ಊಹೆಗಳಲ್ಲಿ ಹಿಂದಿನ ಕುರಿತು ಆಲೋಚನೆಗಳಿಂದ ನೀವಿರದೆ ಸದಾ ವರ್ತಮಾನ ಕ್ಷಣದಲ್ಲಿಯೇ ಜೀವಿಸಬೇಕು. ಮಾಸ್ಟರ್ಸ್, ಅವರು ನಾವು ಸದಾ ಅವೇರ್ನೆಸ್ ಆಗಿರ್ಬೇಕಂದ್ರೆ, ಈ ಸ್ವಯಂ ಪ್ರಜ್ಞತೆ ಅನ್ನೋದು ನಮಗ್ ಬರ್ಬೇಕು. ನಾವು ಮುಂದಿನ ಜನಮಾನಗಳಲ್ಲಿ ನಾವು ಜೀವಿಸ್ಬೇಕಂತಂದ್ರೆ ನಾವು ಅವೇರ್ನೆಸ್ ಆಗಿರ್ಬೇಕು. ಅವೇರ್ನೆಸ್ ಆಗಿರ್ಬೇಕು ಅಂತಂದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ರೆ ಮಾತ್ರ ನಾವು ಇಲ್ಲಿ ಅವೇರ್ನೆಸ್ ಆಗಿದ್ದ ಹಾಗೆ. ನಾನು ಹಿಂದೆ ನಡೆದಂತ ಎಷ್ಟೋ ಘಟನೆಗಳನ್ನ ನಾನು ನೆನಪು ಹಾಕೊಳ್ತಾ ಇದ್ದೀನಿ ಅಂತಂದ್ರೆ, ಅವು ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದಾವೆ. ಅದರ ರಿಸಲ್ಟ್ ಕೂಡ ನಮಗ್ ಬಂದ್ಬಿಟ್ಟಿದೆ. ಹಾಗಾಗಿ ಅದರ ಯೋಚನೆಗಳ ಕುರಿತು ನಾನು ಅದ್ರಲ್ಲೇ ಜೀವಿಸ್ತಾ ಇದ್ರೆ ಅದರಿಂದ ಮತ್ತೆ ಯಾವುದೇ ಒಂದು ಲಾಭ ಇಲ್ಲ. ಇನ್ನು ಮುಂದಾಗುವಂತದ್ರನ್ನ ನಾನು ಯೋಚನೆ ಮಾಡ್ತಾ ಕೂತ್ರೆ ಮುಂದಿನ ಭವಿಷ್ಯತ್ತು ಅದಾಗುತ್ತೋ ಇಲ್ಲತ್ತೋ ಅದ್ ಭರವಸೆ ಇಲ್ಲ. ಬಟ್ ಇವತ್ತಿನ ಜೀವನವನ್ನ, ಇವತ್ತಿನ ಒಂದು ಕ್ಷಣವನ್ನ ನಾನು ಆನಂದಮಯವಾಗಿ ಜೀವಿಸಿದ್ರೆ ಅದೇ ನನ್ನ ಭವಿಷ್ಯತ್ತಾಗುತ್ತೆ. ಅದು ಏನಾಗುತ್ತೆ ಅಂತಂದ್ರೆ ನನಗೊಂದು ಸುಮಧುರ ಜೀವನವನ್ನ ಕಟ್ಟಿಕೊಡುತ್ತೆ. ಇದೇ ಪ್ರೆಸೆಂಟ್ ಲೈಫ್ ಅನ್ನ ನಾನು ಆನಂದಮಯವಾಗಿ ಜೀವಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ನನ್ನ ಪಾಸ್ಟ್ ಲೈಫ್ ಆಗಿರುತ್ತೆ. ಅವಾಗ ನಾನು ಹಿಂದಿನ ಒಂದು ನೆನಪುಗಳನ್ನ ಒಂದು ಸಂತೋಷಕರವಾದ ಜೀವನವನ್ನ ನಾನು ನೆನಪಿಸ್ಕೋಬಹುದು. ಹೀಗೆ ನಾವು ವರ್ತಮಾನದಲ್ಲಿ ಜೀವಿಸಿದ್ರೆ ಸಾಕು. ಅದರ ಜೊತೆಗೆ ನಾವು ಅವೇರ್ನೆಸ್ ಆಗಿರ್ಬೇಕು ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸ್ಪಷ್ಟವಾಗಿ ನೀವು ಸಂಕಲ್ಪಿಸಿದರೆ ನೀವು ಊಹಿಸುತ್ತಿರುವವೆಲ್ಲ ಸಂಭವಗಳಾಗುತ್ತವೆ. ಆರೋಗ್ಯವಂತರವಾಗಿ ನಿಜವಾದ ಮಾನವರಾಗಿ ಇರಬೇಕೆನ್ನುವ ಸ್ಪಷ್ಟವಾದ ಆಲೋಚನೆ ಮತ್ತು ಸಂಕಲ್ಪವನ್ನು ನೀವು ಮಾಡಬೇಕು. ಮಾಸ್ಟರ್ಸ್, ಇಲ್ಲಿ ಅವ್ರು ಹೇಳ್ತಿದ್ದಾರೆ, ನೀವು ಅನ್ಕೊಂಡಂಗೆ ಎಲ್ಲ ಆಗುತ್ತೆ, ಆದ್ರೆ ಅದು ಸಂಕಲ್ಪ ಅನ್ನೋದು ಏನಿರ್ಬೇಕು, ಸರಿಯಾಗಿರ್ಬೇಕು. ಆಗ ನೀವು ಆರೋಗ್ಯವಂತರಾಗಿ ಒಳ್ಳೆಯ ಮಾನವರಾಗಿ ಕೂಡ ನೀವು ಇಲ್ಲಿ ಜೀವಿಸಬಹುದು ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಪರಿವರ್ತನೆಯ ರೀತಿ ನೀತಿಗಳನ್ನು ಗಮನಿಸಿ ನೋಡಿಕೊಳ್ಳಿರಿ. ಸುವ್ಯವವಾಗಿ ಕೆಲಸಗಳು ನಡೆಯದಿದ್ದರೆ ಅದರ ಜವಾಬ್ದಾರಿ ನಮ್ಮದಲ್ಲ ಎಂದು ನೀವು ಅಂದುಕೊಳ್ಳುತ್ತಾ ಇರುವುದನ್ನು ಗಮನಿಸಿರಿ. ಆ ರೀತಿ ಗಮನಿಸುವುದರಿಂದ ನಿಮಗೆ ಸರಿಯಾದ ಪದ್ಧತಿಯಲ್ಲೇ ಪರಿವರ್ತಿಸಬಲ್ಲ ಸಾಮರ್ಥ್ಯ ಲಭಿಸುತ್ತದೆ. ನಿಮ್ಮ ಸರ್ವ ಕಾರ್ಯಗಳಲ್ಲೂ ಬಾಧ್ಯತೆಯುತವಾಗಿರಬೇಕು. ಮಾಸ್ಟರ್ಸ್, ಇಲ್ಲಿ ಹೇಳ್ತಿದ್ದಾರೆ, ಯಾವುದೇ ಒಂದು ನಾವು ಗ್ರೂಪ್ ಅಲ್ಲಿ ಕೆಲಸ ಮಾಡಿದ್ರೆ ಏನಂತೀವಿ ಅಂತಂದ್ರೆ, ಅದು ಒಳ್ಳೆ ಫಲಿತಾಂಶವನ್ನ ಕೊಡ್ತಂತಂದ್ರೆ ನಾವೇನ್ ಮಾಡ್ತೀವಿ, ಆ ಕ್ರೆಡಿಟ್ಸ್ ಅನ್ನ ನಾವು ತೆಗೆದುಕೊಳ್ತಾ, ಇದು ನಾನು ಒಳ್ಳೆ ಕೆಲಸ ನಾನು ಈ ರೀತಿ ಮಾಡಿದ್ರಿಂದಾನೇ ನನ್ಗೇನಾಯ್ತು, ಇಷ್ಟೊಂದು ಒಳ್ಳೆ ರಿಸಲ್ಟ್ ಬಂತು ಅಂತ ನಾವು ಅದನ್ನ ಒಳ್ಳೆ ಇರುವಂತದನ್ನ ಸ್ವೀಕಾರ ಮಾಡ್ತೀವಿ. ಇನ್ ಕೇಸ್ ಅದು ಅಪೋಸಿಟ್ ಸೈಡ್ ಏನಾದ್ರು ರಿಸಲ್ಟ್ ಕೊಡ್ತಂತಂದ್ರೆ ನಾವು ಅದನ್ನ ಒಪ್ಕೊಳ್ಳಿಕ್ಕೇನೆ ರೆಡಿ ಇರೋದಿಲ್ಲ. ಇಲ್ಲ ಇಲ್ಲ, ನಾನ್ ಮಾಡಿದ್ದಲ್ಲ, ಆ ಗುಂಪಿನಲ್ಲಿ ಇರೋರು ಈ ರೀತಿ ಮಾಡಿದ್ರಿಂದ ಆ ಒಂದು ರಿಸಲ್ಟ್ ಬಂತು ಅಂತ ಅದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಜವಾಬ್ದಾರಿಯಿಂದ
ಆ ಜವಾಬ್ದಾರಿಯಿಂದ ನುಣುಚ್ಕೊಳ್ತೀವಿ, ಅಥವಾ ಅದನ್ನ ನಾವೇನ್ ಮಾಡ್ತೀವಿ, ಆ ಜವಾಬ್ದಾರಿಯನ್ನ ಬೇರೆದವ್ರಿಗೆ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಹಾಗಾಗಿ ಅದಲ್ಲಿ ಇರದೆ ಸರ್ವ ಕಾರ್ಯವನ್ನು ನಾವು ಜವಾಬ್ದಾರಿಯುತವಾಗಿ ಅಥವಾ ನಾವೇ ಜವಾಬ್ದಾರರಾಗಿ ಅದನ್ನ ನೋಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ಒಂದು ಹರಿತವಾದ ಕರ್ತವ್ಯ ದೀಕ್ಷೆ ಸ್ವೀಕರಿಸಿ ಸರ್ವ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತಾ ಅಭಿವೃದ್ಧಿಯತ್ತ ಸಾಗಿರಿ. ನಿಮಗೆ ಎದುರಾಗುತ್ತಿರುವ ಪ್ರತಿ ಸಮಸ್ಯೆಯೂ ನಿಮಗೊಂದು ಒಳ್ಳೆಯ ಅವಕಾಶವನ್ನೇ ಕೊಡುತ್ತಿದೆ ಎಂದು ತಿಳಿದುಕೊಳ್ಳಿರಿ. ಸತ್ಯ ಸ್ಫೂರ್ತಿಯಿಂದ ಎಷ್ಟೋ ಉನ್ನತಿ ನಿಮ್ಮಲ್ಲಿ ಸಂಪ್ರಾಪ್ತಿಯಾಗುತ್ತದೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವು ಒಂದೇನಾದ್ರೂ ಸಂಕಲ್ಪ ಮಾಡಿದ್ರೆ ಅದನ್ನ ಕರ್ತವ್ಯ ದೀಕ್ಷೆ ಅನ್ಕೋಬೇಕು. ಅದನ್ನ ನಾವು ಪ್ರತಿ ಕ್ಷಣನೂ ಅದನ್ನ ಪ್ರಯತ್ನ ಮಾಡ್ತಾ ಮಾಡ್ತಾ ಸರಿಯಾಗಿ ಮಾಡ್ತಾನೆ ಹೋಗ್ಬೇಕು. ಇನ್ ಕೇಸ್ ಅದ್ರಲ್ಲಿ ಏನಾದ್ರೂ ಸವಾಲುಗಳು ಸಮಸ್ಯೆಗಳು ಬಂದ್ರೆ ಅದರಿಂದ ನಾವು ಒಳ್ಳೆಯದನ್ನೇ ಕಲ್ಕೊಂಡು ಮತ್ತೆ ಅದನ್ನ ಮುಂದುವರಿಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸತ್ಯ ಸ್ಫೂರ್ತಿಯಿಂದ ಎಷ್ಟೋ ಉನ್ನತಿ ನಿಮ್ಮಲ್ಲಿ ಸಂಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನಾವು ಅದನ್ನ ಮುಂದುವರಿಸ್ತಾ ಹೋದ್ರೆ ಅದರಲ್ಲಿ ಎಷ್ಟೋ ಒಳ್ಳೆ ಅಂಶಗಳು ನಮಗೆ ತಿಳಿತಾ ಹೋಗ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವ್ ಎಷ್ಟೋ ಮಾಸ್ಟರ್ಸ್ ಗಳು ಧ್ಯಾನದಲ್ಲಿ ಕುಳಿತುಕೊಂಡಾಗ ನಮ್ಗೆ ಆ ಒಂದು ದೇಹದ ನೋವುಗಳಾಗಿರ್ಬೋದು ಅಥವಾ ಬರೀ ಯೋಚನೆಗಳು ಬರೋದ್ರಿಂದ ಆಗಿರ್ಬೋದು ಧ್ಯಾನ ಸ್ಥಿತಿಗಳಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಆಳವಾಗಿ ಆ ಒಂದು ಡ್ರಾಮಾ ಸ್ಟೇಟ್ಗೆ ತಲುಪ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವ್ ಏನ್ ಅನ್ಕೊಂತೀವಿ, ಅಲ್ಲಿಂದ ಎದ್ಬಿಡೋದು ವಾಸಿಯಪ್ಪ, ಮತ್ತೆ ನಾಳೆ ಮಾಡಿದ್ರಾಯ್ತು ಅಂತ ನಾವ್ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಬರ್ತೀವಿ. ಆದ್ರೆ ಅವ್ರ ಏನ್ ಹೇಳ್ತಿದಾರೆ ಅಂತಂದ್ರೆ, ನೀವ್ ಯಾವ್ದೇ ಒಂದ್ ಕೆಲ್ಸ ಮಾಡಿದ್ರೆ ಅದನ್ನ ಕರ್ತವ್ಯ ದೀಕ್ಷೆ ಅನ್ಕೊಂಡ್ ಮಾಡ್ರಿ. ಅದನ್ನ ಕಂಟಿನ್ಯೂಟಿ ಆಗಿ ಮಾಡ್ತಾ ಹೋಗ್ರಿ. ಅಲ್ಲಿ ಏರುಪೇರುಗಳು ಬರೋ ಸಹಜ. ಆದ್ರೆ ಒಂದಿಲ್ಲ ಒಂದು ದಿನ ನೀವು ಅದರಿಂದ ಉತ್ತಮವಾದ ಫಲಿತಾಂಶಗಳನ್ನೇ ನೀವು ತೆಗೆದುಕೊಳ್ತೀರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಡುತ್ತಿರುವ ಕೆಲಸದಲ್ಲಿ ಪೂರ್ತಿ ಲೀನವಾಗಿ ನೀವು ಕಾರ್ಯಾಚರಣೆಯನ್ನು ಮಾಡಬೇಕು. ಫಲವನ್ನು ಆಶಿಸುತ್ತಾ ಕೆಲಸಗಳನ್ನು ಮಾಡಬಾರದು. ನೀವು ಮಾಡುವುದಕ್ಕೆ ಭಯ ಪಡುತ್ತಿದ್ದ ಕೆಲಸಗಳನ್ನು ಸಹ ಮಾಡಬೇಕಾಗುತ್ತದೆ. ಒಂದು ಅರಿವನ್ನು ನಿಮ್ಮಲ್ಲಿ ಬೆಳೆಸುವುದಕ್ಕೆ ಮತ್ತು ಒಂದು ಸಮರ್ಥನೆಯನ್ನು ನಿಮ್ಮಲ್ಲಿ ನೆಲೆಯೂರಿಸುವುದಕ್ಕೆ ಈ ಅವಕಾಶಗಳು ನಿಮಗೆ ಲಭಿಸುತ್ತವೆ ಎಂದು ನೀವು ಅಂದುಕೊಳ್ಳಬೇಕು. ಮಾಸ್ಟರ್ಸ್, ನಾವ್ ಯಾವ್ದೇ ಕೆಲಸವನ್ನ ಮಾಡಿದ್ರೆ ನಾವ್ ಹೇಳ್ತೀವಲ್ಲ 100% ಅಲ್ಲಿ ಗಮನ ಕೊಟ್ಟು ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಆ 100% ಗಮನ ಕೊಟ್ಟು ಮಾಡುವ ಕೆಲಸವು ನಾವ್ ಏನಂತಂದ್ರೆ ಒಂದು ಧ್ಯಾನ ಸ್ಥಿತಿಯಲ್ಲೇ ಮಾಡ್ದ ಹಾಗೆ. ಅದ್ರ ಜೊತೆಗೆ ನಾವ್ ಎಷ್ಟೊಂದು ಅವೇರ್ನೆಸ್ ಇಂದ ಕೆಲಸಗಳನ್ನ ಮಾಡ್ತಾ ಹೋಗ್ತೀವೋ ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಅನುಭವಗಳನ್ನ ನಾವು ತೆಗೆದುಕೊಳ್ತೀವಿ. ಅದ್ರ ಜೊತೆ ಮತ್ತೆ ಹೇಳ್ತಿದ್ದಾರೆ ಅವರು, ನಾವು ಕೆಲಸ ಮಾಡ್ಬೇಕಾದ್ರೆ ಯಾವ್ದೇ ಒಂದು ಫಲವನ್ನ ಅಪೇಕ್ಷೆ ಮಾಡಬಾರ್ದು. ಅಂದ್ರೆ ಕರ್ಮಣ್ಣವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೋ ಅದನ್ನ ನಾವು ಪಾಲಿಸ್ಬೇಕು. ಅಂದ್ರೆ ನೀನು ನಿನ್ನ ಪಾಲಿನ ಕರ್ತವ್ಯನ ಮಾಡ್ತಾ ಹೋಗು, ಅದರ ಫಲಿತಗಳನ್ನೆಲ್ಲ ನನ್ಗೆ ಬಿಡು ಅಂತ ಹೇಗ್ ಹೇಳಿದಾನೋ ಆ ರೀತಿ ಒಂದು ನಾವು ಕರ್ತವ್ಯವನ್ನ ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಹೋಗ್ಬೇಕು. ಅದಲ್ದೆ ನಾವ್ ಎಷ್ಟೋ ಕೆಲ್ಸಗಳನ್ನ ಭಯ ಪಡ್ತಾ ಇರ್ತೀವಿ, ಇದು ನನ್ನಿಂದ ಅಸಾಧ್ಯ, ಈ ಕೆಲ್ಸಗಳನ್ನ ನನ್ನಿಂದ ಮಾಡಕ್ ಸಾಧ್ಯ ಆಗಲ್ಲ ಅಂತೀವಲ್ಲ, ಅದನ್ನು ನೀವು ಪ್ರಯತ್ನ ಪಟ್ಟು ಮಾಡಿದ್ರೆ ಖಂಡಿತ ಅದೊಂದ್ ದಿನ ನಿಮ್ಗೆ ಏನಾಗುತ್ತೆ, ಅದ್ರಲ್ಲಿ ನೀವು ಸಮರ್ಥರಾಗಿ ನೆಲೆಯೂರ್ತೀರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ನಾವು ಅಂತೀವಲ್ಲ ಮಾಸ್ಟರ್ಸ್, ಈಗ ವಿದ್ಯೆ ತಿಳಿಯೋದಕ್ಕಿಂತ ಮುಂಚೆ ಏನಂತಂದ್ರೆ ಅದು ಒಂದು ಆ ದೊಡ್ಡದ ಬ್ರಹ್ಮ ವಿದ್ಯೆ ತರ ಕಾಣಿಸ್ತದೆ. ಅದೇ ನಾವು ಅದರಲ್ಲಿ ಪರಿಣಿತಿಯನ್ನ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗೆ ಅದೊಂದು ಕೋತಿ ವಿದ್ಯೆ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಸಲೀಸಾಗಿ ನಾವ್ ಏನ್ ಮಾಡ್ತಾ ಹೋಗ್ತಿವಿ, ಆ ಕೆಲ್ಸವನ್ನ ಮಾಡ್ತಾ ಹೋಗ್ತಿವಿ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವ್ ಚಿಕ್ಕವರಿದ್ದಾಗ ಒಂದ್ ಸೈಕಲ್ ಅನ್ನ ಓಡಿಸ್ಬೇಕಾದ್ರೆ ಮೊದ್ಲು ಎಷ್ಟೊಂದು ಅವೇರ್ನೆಸ್ ಆಗಿ ನಮ್ ಬಾಡಿಯನ್ನ ನಾವು ಅದ್ರ ಮೇಲ್ ಕುಂದ್ರಿಸ್ಬಿಟ್ಟು ಆ ಹ್ಯಾಂಡಲ್ ಅನ್ನ ಇಟ್ಕೊಂಡು ಅದನ್ನೆಲ್ಲಾ ನಾವು ಸೈಕಲ್ ತುಳಿತಾ ಇರ್ತೀವಲ್ಲ, ಅವಾಗ ನಾವು ಗಮನ ಕೊಡ್ತಾ ಹೋದಾಗೆ ನಾವು ಏನಾಗ್ತಿರ್ತೀವಿ ಅಂದ್ರೆ ಆ ಕಡೆ ಈ ಕಡೆ ಬಿದ್ದಂಗೆ ಅನಿಸ್ತಾ ಇರುತ್ತೆ. ಅಥವಾ ಎಷ್ಟೋ ಸಾರಿ ನಾವು ಬಿದ್ಬಿಟ್ಟು ಸೈಕಲ್ ಅನ್ನ ಕಲಿತೀವಿ. ಅಂದ್ರೆ ಅವಾಗ ಸೈಕಲ್ ಕಲಿಯೋದು ಅನ್ನೋದು ನಮ್ಗೆ ಏನಾಗಿತ್ತು, ಒಂದ್ ಬ್ರಹ್ಮ ವಿದ್ಯೆ ತರ ಆಗಿತ್ತು. ಅದನ್ನ ಕಲತ್ ಮೇಲೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಈಜಿ ಸಲೀಸಾಗಿ ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಸೈಕಲ್ ಓಡಿಸ್ತೀವಿ, ಅಥವಾ ಎಲ್ಲೋ ನೋಡ್ಕೊಂಡು ಸೈಕಲ್ ಓಡಿಸ್ತೀವಿ. ಅದ್ರಲ್ಲೇ ನಾವು ಮತ್ತೆ ಮುಂದ್ ಸೀಟಲ್ಲಿ ಕೂತ್ಕಿಂತ ಹುಡುಗರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಹಿಂದಿನ ಸೀಟಲ್ಲಿ ಕುಂತ್ ಟ್ರೈ ಮಾಡ್ತಾರೆ, ಡಬಲ್ ಸೀಟ್ ಟ್ರೈ ಮಾಡ್ತಾರೆ. ಆ ಸೈಕಲ್ ಓಡಿಸ್ತಾ ಇರೋರು ಓಡಿಸ್ತಾ ಇರೋರು ಇತರೆ ವೆಹಿಕಲ್ ಗಳನ್ನು ಕೂಡ ಟ್ರೈ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾವು ಆ ಭಯ ಪಡ್ತಿರ್ತೀವಲ್ಲ ಆ ಕೆಲ್ಸಗಳನ್ನು ಸಹ ನಾವು ಇಲ್ಲಿ ಮಾಡಿ ಅದರಲ್ಲೇ ಸಮರ್ಥತೆಯನ್ನ ನಾವು ಪಡಿಬೇಕು, ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಸೃಷ್ಟಿಸುತ್ತಿರುವುದನ್ನು ನೋಡಿ ನೀವು ಭಯಪಡಬಾರದು. ನಿಮ್ಮ ಸೃಷ್ಟಿಯನ್ನು ನೀವು ಪ್ರೀತಿಸಿರಿ. ನಿರ್ವಹಿಸಬೇಕಾದ ಕಾರ್ಯವನ್ನು ವಿಸ್ಮಯಿಸುವ ಕೆಲಸವೆಂದು ಮಾಡಬೇಡಿರಿ. ಸಮಸ್ಯೆಗಳನ್ನು ನೇರವಾಗಿಯೇ ಎದುರಿಸುವ ಎಷ್ಟೋ ಅನುಭವಗಳನ್ನು ಹೊಂದಿರಿ. ಮಾಸ್ಟರ್ಸ್, ಕೆಲವೊಂದ್ಸಾರಿ ನಮ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಾವು ಭಯ ಪಡ್ತೀವಿ ಅಥವಾ ಅದರಿಂದ ಹಿಂದೆ ಹೆಜ್ಜೆ ಹಾಕ್ಬಿಡ್ತೀವಿ.
ಆ ಸಮಸ್ಯೆಗಳನ್ನ ನಾವು ಸಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಯಾಕಾದ್ರೂ ನಮ್ಗೆ ಈ ಸಮಸ್ಯೆಗಳು ಬಂದವು, ಯಾರಿಗೂ ಇಲ್ದೇ ಇರೋ ಈ ಸಮಸ್ಯೆಗಳು ನನಗೆ ಯಾಕೆ ಬಂದವು, ಅಥವಾ ಈ ರೀತಿ ನಾವು ನಮ್ಮನ್ನ ನಾವು ನನ್ನ ಹಣೆ ಬರನೇ ಇಷ್ಟು ಅಂತ ಈ ತರ ಅನ್ಕೊಳ್ತಾ ಇರ್ತೀವಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವೆಲ್ಲವುಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಆ ಸಮಸ್ಯೆಗಳು ಬಂದ್ರೂ ಪ್ರೀತಿಸ್ಬೇಕು, ಅದೇ ರೀತಿ ಅದಕ್ಕೆ ಪರಿಹಾರಗಳು ಬಂದ್ರೂ ಕೂಡ ನೀವು ಆ ಕೆಲಸವನ್ನ ಪ್ರೀತಿಸ್ಬೇಕು. ಅದೊಂದು ಆಶ್ಚರ್ಯ ರೀತಿ, ನೀವು ಬೇರೆ ಅಲ್ಲಿಂದನೂ ಆ ಸಮಸ್ಯೆಗಳು ಬೇರೆದವರೇ ಇದನ್ನ ಉದ್ದೇಶಪೂರ್ವಕವಾಗಿ ಕಳಿಸಿದ್ದಾರೆ ಅನ್ನುವಂತ ಹಾಗೆ ಮನೋಭಾವನೆಯಿಂದ ನೀವು ಅವನನ್ನ ನೋಡ್ಬಾರ್ದು. ಆ ಸಮಸ್ಯೆಗಳನ್ನ ನೇರವಾಗಿ ಒಂದಿನ ಎದುರಿಸ್ರಿ. ಆ ಸಮಸ್ಯೆಗಳ ಒಂದು ಪರಿಣಾಮ ನಿಮ್ಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಪ್ರಯತ್ನಗಳನ್ನ ನೀವು ಮಾಡ್ತಾ ಇರಿ. ನಿಮ್ಮ ಅನುಭವಗಳೇ ಒಂದಿನ ನಿಮ್ಗೆ ಏನಂತಂದ್ರೆ ಒಂದು ದೊಡ್ಡ ಸಂಪತ್ತುಗಳಾಗ್ತವೆ. ನಿಮ್ಮ ವೈಫಲ್ಯಗಳ ವೇದನೆಗಳೇ ಭವಿಷ್ಯತ್ತಿನಲ್ಲಿ ವಾಸ್ತವಗಳ ತಿಳುವಳಿಕೆಗಳಿಗೆ ಸಹಾಯಕಾರಿಯಾಗಿವೆ ಎಂದು ತಿಳಿಯಿರಿ ಅಂತ ಹೇಳ್ತಿದ್ದಾರೆ. ನಾವು ಆ ಕೆಲಸ ಮಾಡಿದಾಗ ನಮ್ಗೊಂದು ಏನ್ ದೊಡ್ಡದೊಂದು ಎಕ್ಸ್ಪೀರಿಯನ್ಸ್ ಬರುತ್ತಲ್ಲ, ಅದು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್. ಅದನ್ನ ನಾವು ಎಷ್ಟೋ ಜೀವನದ ವಿವಿಧ ಸಮಸ್ಯೆಗಳಲ್ಲಿ ಅಪ್ಲೈ ಮಾಡ್ತಾ ಅದನ್ನ ಇದರೇ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೂ ಕೂಡ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಹಾಗಾಗಿ ಎಷ್ಟೋ ವೈಫಲ್ಯಗಳು ಬಂದ್ರೂ ಕೂಡ ಅಂತಿಮವಾಗಿ ನೀವು ಆ ವಿಜಯದ ಮೆಟ್ಟಿಲನ್ನ ಏರ್ತೀರಾ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮಲ್ಲಿ ಎಷ್ಟೋ ಜನರು ಅವರ ವಾಸ್ತವಗಳನ್ನು ಅವರೇ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಹಾಗೇನೆ ಇತರರೂ ಸಹ ಅವರ ವಾಸ್ತವಗಳನ್ನು ಅವರೇ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ವಿಷಯವು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ನಾವ್ ಹೇಗೆ ನಮ್ಮನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದೀವೋ, ಅದೇ ರೀತಿ ನಾವು ಬೇರೆದವರು ಕೂಡ ಅವರ ವಾಸ್ತವಗಳನ್ನ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳಲ್ಲ. ಉದಾಹರಣೆಗೆ ಅವ್ರು ಹೇಳ್ತಿದ್ದಾರೆ, ಬಡತನ, ದುರ್ಬರ, ದಾರಿದ್ರ್ಯ ಮತ್ತು ಹಸಿವಿನಿಂದ ಇರುವವರು ತಮ್ಮ ತಮ್ಮ ವಾಸ್ತವಿಕತೆಯನ್ನ ಅವರು ಏಕೆ ಸೃಷ್ಟಿಕೊಳ್ಳುತ್ತಿದ್ದಾರೋ ಅರ್ಥವಾಗದು. ಹೇಗೆ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ನಾವ್ ಅನ್ಕೊಂತೀವಲ್ಲ, ನಾವು ಬಡತನದಲ್ಲಿದ್ದೀವಿ ಅಥವಾ ನಾವು ದಾರಿದ್ರ್ಯದಲ್ಲಿದ್ದೀವಿ, ನಾವು ಹಸಿವಿನಿಂದ ಇದೀವಿ ಅಂತ ಹೇಳ್ತಾರಲ್ಲ, ಅದು ಕೂಡ ಅವ್ರವ್ರ ಒಂದು ಸೃಷ್ಟಿ ಅನುಸಾರನೇ ಬಂದಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ಅದನ್ನ ಯಾಕೆ ಆ ತರ ಅನ್ಕೊಂಡು ಸೃಷ್ಟಿ ಮಾಡ್ಕೊಂತಾರೋ ಅವ್ರಿಗೆ ಗೊತ್ತಿಲ್ಲ. ಅಂತವ್ರ ಮೇಲೆ ನೀವು ದಯೆಯಿಂದ ಸಹಾಯವನ್ನ ಮಾಡ್ತಿದ್ದೀರಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮಾಸ್ಟರ್ಸ್, ರಿಚ್ ಡ್ಯಾಡ್ ಅಂಡ್ ಪುವರ್ ಡ್ಯಾಡ್ ಅನ್ನುವಂತ ಒಂದು ಪುಸ್ತಕ ಇದೆ. ಅದ್ರಲ್ಲಿ ಒಬ್ರು ವ್ಯಕ್ತಿ ಬಡವನಾಗ್ಲಿಕ್ಕೆ ಕಾರಣಗಳೇನಂತಂದ್ರೆ ಅವನ ಯೋಚನೆಗಳೇ. ಅದೇ ರೀತಿ ಒಬ್ಬ ವ್ಯಕ್ತಿ ಶ್ರೀಮಂತ ಆಗ್ಲಿಕ್ಕೆ ಕಾರಣಗಳೇನಂತಂದ್ರೆ ಅವನ ಯೋಚನೆಗಳೇ. ಉದಾಹರಣೆಗೆ ಹಣ ಅನ್ನೋದು ಒಂದು ಎನರ್ಜಿ ಮಾಸ್ಟರ್ಸ್. ಆ ಎನರ್ಜಿಯನ್ನ ಯಾರು ಗ್ರಾಟಿಟ್ಯೂಡ್ ಇಂದ ಅದನ್ನೇ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿ ಅದನ್ನ ಹೆಚ್ಚು ಹೆಚ್ಚು ಒಂದು ಉಪಯೋಗಕಾರಿ ಕೆಲಸಗಳಿಗೆ, ಲೋಕ ಕಲ್ಯಾಣದ ಕೆಲಸಗಳಿಗೆ ಬಳಸ್ತಾ ಹೋಗ್ತಾರೋ, ಆ ಎನರ್ಜಿ ಅವ್ರ ಹತ್ರ ಖಂಡಿತವಾಗ್ಲೂ ಬರುತ್ತೆ. ಯಾಕೆ ಅಂತಂದ್ರೆ ಅವ್ರು ಅದಕ್ಕೆ ಯೋಚನೆಗಳು, ಅವ್ರು ಯೋಚನಾ ಪವರ್ ನೋಡಿದ್ರೆ ಅವ್ರು ಅದಕ್ಕೆ ಸುಟೇಬಲ್ ಇದ್ದಾರೆ. ಹಾಗಾಗಿ ಆ ಹಣ ಅನ್ನೋ ಎನರ್ಜಿ ಅವ್ರ ಕಡೆ ಹೋಗುತ್ತೆ. ಹಾಗಾಗಿ ಅವ್ರು ಶ್ರೀಮಂತರೇ ಆಗ್ತಾರೆ. ಈಗ ಎಕ್ಸಾಂಪಲ್ ನಾನ್ ಹೇಳ್ತೀನಿ, ನಾನು ಯೂನಿವರ್ಸ್ಗೋಸ್ಕರ ನಾನು ಎಷ್ಟೋ ಕೆಲಸಗಳನ್ನ ಮಾಡ್ಬೇಕಾಗಿದೆ, ಹಾಗಾಗಿ ನನ್ಗೆ ಇಷ್ಟೊಂದು ಹಣದ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ನಾನು ಯೂನಿವರ್ಸ್ಗೆ ಒಂದು ಥಾಟ್ ರಿಲೀಸ್ ಮಾಡಿದ್ರೆ, ಈ ಯೂನಿವರ್ಸ್ ದಲ್ಲಿ ಎಲ್ಲಾ ಅಬಂಡೆನ್ಸ್ ಆಗಿದೆ ಮಾಸ್ಟರ್ಸ್. ಹಾಗಾಗಿ ಮೊನ್ನೆ ಕೂಡ ಒಂದು ವರ್ಕ್ಶಾಪ್ ಮಾಡಿದ್ರಲ್ಲ ಸರ್, ಅದು ವರ್ಕ್ಶಾಪ್ ಕೂಡ ಅಬಂಡೆನ್ಸ್ ವರ್ಕ್ಶಾಪ್ ಅಂತ ಹೆಸರಿತ್ತು. ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಮ್ಮ ಮನೆಯವರು ಕೂಡ ವರ್ಕ್ಶಾಪಿಗೆ ಹೋಗಿದ್ರಲ್ಲ, ತಿರುಪತಿ ಸರ್ ವರ್ಕ್ಶಾಪ್ ಇಟ್ಕೊಂಡಿದ್ರಲ್ಲ ಮಾಸ್ಟರ್ಸ್, ಮಂಚಿರ್ಯಾಲದಲ್ಲಿ. ಅದು ಅಬಂಡೆನ್ಸ್ ವರ್ಕ್ಶಾಪ್ ಅಂತ ಹೆಸರಿತ್ತು. ಅಲ್ಲಿ ಬರೋರ್ಗು ಕೂಡ ಸಾರು ಎಷ್ಟೋ ಒಂದು ರೇಷನ್ಗಳಾಗ್ಲಿ, ಅಲ್ಲಿರುವಂತ ಉಳಿದಂತ ವಸ್ತುಗಳನ್ನ ಹೆಚ್ಚು ಹೆಚ್ಚು ಕಟ್ಟಿ ಕಳಿಸ್ಬಿಟ್ಟಿದ್ರು. ನಾವು ಕೂಡ ಒಂದ್ ಗಂಟ್ಲೆ ಕೂಡ ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಿದ್ವಿ ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ಹೇಳ್ತಿರೋ ವಿಷಯ ಏನಂತಂದ್ರೆ, ಯೂನಿವರ್ಸ್ ದಲ್ಲಿ ಎಲ್ಲಾ ಸಂಪತ್ತು ಅಬಂಡೆನ್ಸ್ ಆಗೇ ಇದೆ. ಯಾವ್ದು ಕೂಡ ಇಲ್ಲಿ ಕೊರತೆ ಇಲ್ಲ. ಆದ್ರೆ ಅದನ್ನ ಸ್ವೀಕಾರ ಮಾಡೋರು ತಮ್ಗೆ ಬೇಕಾದ್ರೆ ಒಂದ್ ಗ್ಲಾಸ್ ಅಲ್ಲಿ ತುಂಬ್ಕೋಬಹುದು, ಬೇಕಾದವರು ತಮ್ಮ ಸಾಮರ್ಥ್ಯ ಅನುಸಾರ ಅದನ್ನ ಅಟ್ರಾಕ್ಟ್ ಮಾಡಿ ತಮ್ಮ ಕೊಡ ಅಥವಾ ಬಿಂದಿಗೆ ಅಥವಾ ಟ್ಯಾಂಕ್ ಈ ರೀತಿ ಇಲ್ವೇ ಆ ಸಾಗರದಲ್ಲೇ ಪ್ರತಿದಿನ ನಾವು ತಾವು ಮಿಂದೆದ್ದೇಳುವಂತಹ ಜೀವನವನ್ನ ಕೂಡ ಮಾಡಬಹುದು. ಹಾಗಾಗಿ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಬಡತನದ ಇದ್ದೀವಿ, ದಾರಿದ್ರ್ಯದಿಂದ ಇದ್ದೀವಿ, ಹಸಿವಿನಿಂದ ಇದ್ದೀವಿ ಅನ್ನೋ ಕಾರಣ ಅವರು ಆ ವಾಸ್ತವಿಕತೆಯನ್ನ ಅವರೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಲ್ಲಿ ಇರುವುದು ಕೂಡ ಅದೇ ಥಾಟ್ಸ್ ಮಾಸ್ಟರ್ಸ್. ಯಾರು ಯೂನಿವರ್ಸ್ಗೋಸ್ಕರ ಆ ಹಣವನ್ನ ಅಟ್ರಾಕ್ಟ್ ಮಾಡಿ ತಾವು ಖುಷಿಯಾಗಿದ್ದು ಯೂನಿವರ್ಸ್ ಕೆಲ್ಸಕ್ಕೋಸ್ಕರ ಹರಿಸ್ತಾರೋ, ಯೂನಿವರ್ಸ್ ಖಂಡಿತ ಎನರ್ಜಿಯನ್ನ ಎಲ್ರಿಗೂ ಕೊಡ್ಲಿಕ್ಕೆನೆ ರೆಡಿ ಇದೆ. ಬಟ್ ಯಾರು ಅದಕ್ಕೆ ರೆಡಿಯಾಗಿ ಮುಂದೆ ಬಂದಿದಾರೋ ಅವ್ರನ್ನ ಚೂಸ್ ಮಾಡುತ್ತೆ. ಅವ್ರನ್ನ ಮಾಧ್ಯಮವಾಗಿ ಇಟ್ಕೊಂಡು ಆ ಹಣವನ್ನ ಅವ್ರ ಮುಖಾಂತರ ಕಳಿಸಿ ಜಗತ್ತಿನ ಇತರೆ ಎಲ್ಲ ಒಳ್ಳೆ ಕೆಲಸಗಳಿಗೆ ಬಳಸ್ತಾ ಹೋಗ್ತಾರೆ. ಇನ್ನು ಪುವರ್ ಡ್ಯಾಡ್ ಅನ್ನುವಲ್ಲಿ ನಾವು ಯಾವುದೇ ವಸ್ತುವನ್ನ ತೆಗೆದುಕೋಬೇಕಾದ್ರೆ ಮೊದ್ಲು ಅದ್ರ ಬೆಲೆಯನ್ನ ನೋಡ್ತೀವಿ. ಆ ವಸ್ತು ನಮ್ಗ್ ಬೇಕಾಗಿದ್ರು ಕೂಡ ಅದ್ರ ಬೆಲೆಯನ್ನ ನೋಡಿ ಅಲ್ಲಿ ಇಟ್ಟು ಬರ್ತಿರ್ತೀವಿ. ಅವಾಗ ಯೂನಿವರ್ಸ್ ಏನ್ ಅನ್ಸುತ್ತೆ, ಓಹೋ ಇವ್ರಿಗೆ ಇಷ್ಟೊಂದು ವಸ್ತುವನ್ನ ಬಳಸೋ ಯೋಗ್ಯತೆ ಇಲ್ಲ, ಕಡಿಮೆ ಬೇಕು ಅಂದ್ಬಿಟ್ಟು ಅವರು ಕೂಡ ಕಡಿಮೆದನ್ನೇ ಕೊಡ್ತಾ ಹೋಗ್ತಾರೆ.
ಹಾಗಾಗಿ ಇವೆಲ್ಲವುಗಳು ನಡೀತಾ ಇರೋದು ನಮ್ಮ ಎನರ್ಜಿ ಮೇಲೆ, ನಾವು ಬಿಡುವಂತಹ ಥಾಟ್ಸ್ ಗಳ ಮೇಲೆ. ನಮ್ಮ ರಿಯಾಲಿಟಿ ಸೃಷ್ಟಿ ಆಗ್ತಿರೋದು ಕೂಡ ನಮ್ಮ ಒಂದು ಥಾಟ್ಸ್ ಪವರ್ ಮೇಲೆನೆ. ಹಾಗಾಗಿ ಇದನ್ನೆಲ್ಲ ನೀವು ಅವ್ರಿಗೆ ತಿಳಿಸ್ಬೇಕು ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ. ಈ ನಿಮ್ಮ ಪ್ರಯತ್ನದಲ್ಲಿ ಅವರನ್ನು ನಿಜವಾಗಿ ನೀವು ನಿರ್ಭರಲೇ ಎಂದುಕೊಳ್ಳುವಂತೆ ನೀವೇ ಅವರನ್ನು ಪ್ರೇರೇಪಿಸುತ್ತೀರಿ. ಆ ಆಲೋಚನೆಯ ತದನಂತರ ನಿಮಗೂ ಸಹ ವರ್ತಿಸುತ್ತದೆ. ನೀವು ಎಲ್ಲ ಜೀವನದ ವೇಷಗಳನ್ನು, ಎಲ್ಲ ಜೀವನದ ಪಾಠಗಳನ್ನು ಗೌರವಿಸಬೇಕು. ಅವರವರ ಅನುಭವಗಳಿಂದ ಅವರವರ ಅಭಿವೃದ್ಧಿ ನಡೆಯುತ್ತದೆ ಎಂದು ನೀವು ಮರೆಯಬೇಡಿರಿ. ಮಸಸ್ ನಾವು ಸತ್ಯವನ್ನ ಖಂಡಿತವಾಗ್ಲೂ ಎಲ್ಲರಿಗೂ ತಿಳಿಸ್ಲೇಬೇಕು. ಅಂತಿಮವಾಗಿ ಅದನ್ನ ತೆಗೆದುಕೊಂಡು ಆಚರಣೆ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಆ ಸತ್ಯ ವೇಷಗಳನ್ನ, ಜೀವನದ ಪಾಠಗಳನ್ನ ನಾವು ಹೇಳ್ತಾ ಹೋದಾಗೆ ಅವ್ರ ಅನುಭವಗಳೆಲ್ಲ ಕೂಡ ಅವರ ಒಂದು ಏನಂತಂದ್ರೆ ಅಭಿವೃದ್ಧಿ ಅನ್ನೋದು ಅವರ ಅನುಭವಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಯಾರು ಅಳವಡಿಸ್ಕೊಳ್ತಾರೋ ಅವರು ಜೀವನವನ್ನ ಬದಲಾಯಿಸ್ಕೊಳ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಬೇಡಿದ್ದೇ ನಿಮಗೆ ಲಭಿಸುತ್ತದೆ. ಅವುಗಳನ್ನೇ ನೀವು ಅನುಭವಿಸಬೇಕು. ಅವಕ್ಕೆ ತಕ್ಕ ಮೌಲ್ಯವನ್ನು ನೀವು ಕೊಟ್ಟೇ ತೀರಬೇಕು. ನಾವು ಬೇಡಿದ್ದೆಲ್ಲ ಯೂನಿವರ್ಸ್ ಕೊಡುತ್ತೆ, ಅದನ್ನೇ ನಾವು ಅನುಭವಿಸ್ತಾ ಹೋಗ್ಬೇಕು. ಹಾಗಾಗಿ ಮಾಸ್ಟರ್ಸ್, ಯುವರ್ ವರ್ಲ್ಡ್ ಕ್ರಿಯೇಟ್ ಯುವರ್ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮಾತು ನಮ್ಮ ಒಂದು ಸುತ್ತಿನ ಒಂದು ಪ್ರಪಂಚವನ್ನ, ವಿಶ್ವವನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ಹೊರಕಾಗುವ ಮಾತುಗಳು ಕೂಡ ಒಂದು ಎನರ್ಜಿ ಇರೋದ್ರಿಂದ ಅವುಗಳನ್ನ ವಿಚಾರ ಮಾಡುವಾಗಿ ಬಳಸ್ಬೇಕು ಅಂತ ಅವ್ರು ನಮ್ಗೆ ಇಲ್ಲಿ ತಿಳಿಸ್ತಿದ್ದಾರೆ. ಇಲ್ಲ ಅಂತಂದ್ರೆ ಅವು ಮತ್ತೆ ಎಷ್ಟೋ ಪಟ್ಟು ಅಟ್ರಾಕ್ಟ್ ಆಗಿ ಅದರ ಒಂದು ಮೂಲವನ್ನ ಮಾತ್ರ, ಅದರ ಮೌಲ್ಯವನ್ನ ನಾವು ತೆಗೆದುಕೊಳ್ಳಲೇಬೇಕು. ಅದ್ರದಲ್ಲದೆ ಇನ್ನೊಂದು ಹೇಳ್ತಿದ್ದಾರೆ ಮಾಸ್ಟರ್ಸ್ ಇಲ್ಲಿ, ಜೀವನವೂ ಸಹ ಒಂದು ಹೋಟೆಲ್ ನಂತಹದೇ. ಅಲ್ಲಿಯೂ ಸಹ ನೀವು ಬೇಡಿದ್ದೇ ಸಿಗುತ್ತದೆ. ನಿಮ್ಮ ಬೇಡಿಕೆಗಳು ಮೊದಲು ಸರಿಯಾಗಿರಬೇಕು. ಸರಿಯಾದವುಗಳನ್ನೇ ನೀವು ಬೇಡಬೇಕು. ನೀವು ಬೇಡಿದ್ದು ನಿಮಗೆ ಲಭಿಸದೆ ತಪ್ಪುವುದಿಲ್ಲ. ಅದನ್ನು ನೀವು ಅನುಭವಿಸದೆ ತಪ್ಪುವುದಿಲ್ಲ. ಅದಕ್ಕೆ ತಕ್ಕ ಮೌಲ್ಯವನ್ನು ನೀವು ಕೊಡದೆ ತಪ್ಪುವುದಿಲ್ಲ. ಈ ಜೀವನ ಅನ್ನೋದು ಹೋಟೆಲ್ ಇದ್ದಾಗೆ, ಅಥವಾ ಈ ಯೂನಿವರ್ಸ್ ಅನ್ನೋದು ಹೋಟೆಲ್ ಇದ್ದಾಗೆ. ಅಲ್ಲಿ ನಾವು ಬೇಡಿದ್ದೆಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ. ಆದ್ರೆ ನಾವು ಬೇಡುವ ರೀತಿ ಸರಿಯಾಗಿರ್ಬೇಕು ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಯೂನಿವರ್ಸ್ ನಮ್ಗೆ ಒಂದು ಇಡೀ ಒಂದು ಸಾಗರದಷ್ಟು ಸಂಪತ್ತನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಒಂದು ನಮ್ ಮನೆಯನ್ನ ಕೊಟ್ಬಿಡಪ್ಪ, ಅಥವಾ ನಮ್ಗೊಂದ್ ಏನೋ ವಸ್ತು ಕಾರ್ ಬೇಕಾಗಿದೆ, ಕಾರನ್ನ ಕೊಟ್ಬಿಡಂತ ಅಲ್ಲಿಗೆ ಸೀಮಿತ ಆಗ್ಬಿಡ್ತೀವಿ. ಹಾಗಾಗಿ ಕೇಳುವುದನ್ನ ನಾವು ಮೊದ್ಲು ಸರಿಯಾಗಿ ಕೇಳ್ಬೇಕು. ಅದು ಖಂಡಿತ ಕೊಡುತ್ತೆ ನಮ್ಗೆ. ಒಂದಿಲ್ಲ ಒಂದೇ ದಿನ ಅದು ನಮ್ ಹತ್ರ ಬಂದ್ ತಲುಪುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಬ್ಬ ವ್ಯಕ್ತಿ ಹತ್ರ ಒಂದ್ ದೇವ್ರು ಬರ್ತಾನಂತೆ. ಅವ್ನ್ ಮಾಡಿದಂತಹ ಎಲ್ಲಾ ಒಳ್ಳೆ ಕೆಲ್ಸಗಳಿಗೆ ಅವ್ರು ಕೇಳ್ತಾರೆ, ನೀನ್ ಇಷ್ಟೆಲ್ಲ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ಯಲ್ಲ, ನಿನಗ್ ಬೇಡಿದ್ದನ್ನ ನಾನ್ ಕೊಡ್ತೀನಿ, ಅದಕ್ಕಾಗಿ ನೀನು ಒಂದು ವರವನ್ನ ಮಾತ್ರ ಕೇಳು ಅಂತ ಅವನು ದೇವ್ರು ಅವ್ರಿಗೆ ಹೇಳ್ತಾನೆ. ಆದ್ರೆ ಅವ್ರಿಗೆ ಏನಾಗಿರುತ್ತೆ, ಇನ್ನೂ ಮಗು ಆಗಿರುದಿಲ್ಲ, ಮಗು ಕೇಳ್ಬೇಕು. ಅಥವಾ ಅವ್ರಿಗಲ್ಲಿ ಬಡತನ ಇರುತ್ತೆ, ನಾನು ಬಡತನ ಇರೋದ್ರಿಂದ ನಾನು ಆ ಒಂದು ಬಡತನ ಹೋಗಿಸ್ಲಿಕ್ಕೆ ಬೇಕಾದಂತ ಸಂಪತ್ತನ್ನ ಕೇಳ್ಬೇಕು. ಅದೇ ರೀತಿ ಅವ್ರ ತಂದೆಗೂ ಕೂಡ ವಯಸ್ಸಾಗಿರುತ್ತೆ. ನೆಕ್ಸ್ಟ್ ಅವರನ್ನ ಉಳಿಸ್ಕೊಳಕ್ಕೋಸ್ಕರ ನನ್ನ ತಂದೆಗೆ ದೀರ್ಘ ಆಯುಷ್ಯನ ಕೊಡು ಅಂತ ಕೇಳ್ಬೇಕು ಅನ್ನೋ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಅವಾಗ ಅವರು ಮೆಡಿಟೇಷನ್ ಮಾಡ್ತಾರೆ. ಒಂದ್ ನಿಮಿಷ ಮೆಡಿಟೇಷನ್ ಮಾಡಿದಾಗ ಒಂದ್ ಯೋಚನೆ ಬರುತ್ತೆ ಅವ್ರಿಗೆ ಕೇಳಿದ್ದು ಒಂದೇ ವರವನ್ನ ಕೇಳಂದ್ಬಿಟ್ಟು. ಅವ್ರು ಅವಾಗ ಕೇಳ್ತಾರೆ, ಅವ್ರ ಮುಂದಿನ ಭವಿಷ್ಯತ್ನಲ್ಲಿ ನನ್ನ ಮಗ ಒಂದು ಬಂಗಾರದ ತೊಟ್ಟಿಲಲ್ಲಿ ಆಡುವುದನ್ನ ನನ್ ತಂದೆ ನೋಡ್ಬೇಕು ಅಂತ ಒಂದು ಸೆಂಟೆನ್ಸ್ ನಲ್ಲಿ ಕೇಳ್ತಾರೆ. ನೋಡ್ರಿ, ಇಲ್ಲಿ ನನ್ನ ಮಗ ಅಂದ ತಕ್ಷಣ ಅವ್ರಿಗೆ ಸಂತಾನ ಪ್ರಾಪ್ತಿಯೂ ಆಯ್ತು, ಬಂಗಾರದ ತೊಟ್ಟಿಲಲ್ಲಿ ಅಂತಂದ್ರೆ ಅಲ್ಲಿ ಐಶ್ವರ್ಯ ಪ್ರಾಪ್ತಿಯೂ ಆಯ್ತು. ಅವ್ರ ತಂದೆ ನೋಡ್ಬೇಕು ಅಂತಂದ್ರೆ ಅವ್ರ ತಂದೆ ಕೂಡ ಇಲ್ಲಿ ಏನಂತಂದ್ರೆ ದೀರ್ಘ ಆಯುಷ್ಯ ಆದ್ರು. ಹೀಗೆ ನಾವು ಕೇಳೋದಕ್ಕೆ ಯೂನಿವರ್ಸ್ಗೆ ಸರಿಯಾಗಿ ಒಂದಿಷ್ಟು ಪದಗಳನ್ನ ಬಳಕೆ ಮಾಡಿ, ಅಥವಾ ನಿಜವಾಗ್ಲೂ ನಾವು ಯಾವ್ದನ್ನ ಕೇಳ್ಬೇಕು ಅಂತ ಒಂದು ವಿಚಾರ ಶಕ್ತಿ, ಪ್ರಜ್ಞೆ ಅನ್ನೋದು ನಮ್ಮಲ್ಲಿದ್ರೆ ನಾವು ಖಂಡಿತ ಅವುಗಳನ್ನೆಲ್ಲವನ್ನ ಪಡೆದುಕೊಂಡೇ ತೀರ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಕೇಳೋದು ಮಾತ್ರ ಸರಿಯಾಗಿ ಕೇಳ್ಬೇಕು. ಇಂದಿನ ನಿಮ್ಮ ಜೀವನವು ಹಿಂದೊಮ್ಮೆ ನೀವು ಬೇಡಿ ಸಂಕಲ್ಪ ಮಾಡಿದ್ದೇ ಆಗಿದೆ. ಆಲೋಚನೆಯ ಅನುಭವಗಳನ್ನು ಸೃಷ್ಟಿಸುತ್ತದೆ. ಒಂದು ಪ್ರತ್ಯೇಕ ರೀತಿಯಲ್ಲಿ ಉದಾತ್ತವಾಗಿ ಮಹೋನ್ನತರಾಗಿರಿ. ನೀವು ಬೆಳೆಯಬೇಕೆನ್ನುವ ಆಲೋಚನೆಯನ್ನು ನಿಮಗೆ ನೀವೇ ಒಂದು ಕಾಣಿಕೆಯಾಗಿ ಏಕೆ ಕೊಡಬಾರದು? ನಿಮ್ಮ ಅಭಿಪ್ರಾಯಗಳನ್ನು ಸಮಾಜ ಗೌರವಿಸಬೇಕೆಂದು ನೀವು ಆತುರಡೆಯಬೇಡಿರಿ. ಒಳ್ಳೆಯ ಅಭಿಪ್ರಾಯವನ್ನೇ ನೀವು ಹೊಂದಿರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವು ಕೂಡ ಒಂದ್ ನಿಮಿಷ ಮೆಡಿಟೇಷನ್ ಮಾಡ್ತಾ ನಮ್ಮನ್ನ ನಾವು ಗಮನಿಸ್ತಾ ಹೋದ್ರೆ, ನಾವ್ ಇವತ್ತೇನ್ ಬದುಕ್ತಾ ಇದೀವಲ್ಲ,
ಇದನ್ನ ನಾವು ಹಿಂದೊಮ್ಮೆ ಯಾವಾಗೋ ಒಂದು ಸಂಕಲ್ಪ ಮಾಡಿದ್ವಿ, ಒಂದು ಪ್ರತಿಫಲನೇ ಈ ಜೀವನ ಅಂತ ಹೇಳ್ಬೋದು. ಈಗ ನಾವ್ ಇಲ್ಲಿ ಕುಂತು ಕ್ಲಾಸ್ ಕೇಳ್ತಾ ಇದೀವಿ ಅಂತಂದ್ರೆ ಇದ್ರ ಒಂದು ಸಂಕಲ್ಪ. ಅಥವಾ ನಾವು ಈ ಒಂದು ಮದ್ವೆ ಆಗಿರ್ಬೋದು, ಕೆಲ್ಸ ಆಗಿರ್ಬೋದು, ಅಥವಾ ಇತರೆ ಧ್ಯಾನ ಪ್ರಚಾರ ಕಾರ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಹಿಂದಿನ ಒಂದು ಎಲ್ಲೋ ಕೇಳಿರ್ತೀವಿ. ಅವು ಈಗ ಮ್ಯಾನಿಫೆಸ್ಟ್ ಆಗಿ ನಾವು ಅದನ್ನ ಈಗ ಪ್ರತ್ಯಕ್ಷವಾಗಿ ಜೀವಿಸ್ತಾ ಇದ್ದೀವಿ. ಇದು ಒಂದು ನಿಮ್ದು ಪ್ರತ್ಯೇಕ ರೀತಿಯಲ್ಲಿ ಒಂದು ಉದಾತ್ತ ವಿಚಾರಗಳನ್ನ ನೀವು ಮಾಡಿದಾಗ ಅದ್ರದ್ದು ಒಂದು ಸತ್ಯ ನಿಮ್ಗೆ ಅರಿವಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾವು ಇನ್ನೂ ಉನ್ನತ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ನಾವು ಒಂದ್ ಗಿಫ್ಟ್ ಕೊಟ್ಕೋಬೇಕು. ಏನಂತಂದ್ರೆ ನಾವು ನಮ್ ಬಗ್ಗೆ ಒಳ್ಳೆ ಯೋಚನೆಗಳನ್ನ ನಾವು ಯೂನಿವರ್ಸಿಗೆ ಬಿಟ್ಟು ಆ ಒಳ್ಳೆ ಒಂದು ಲಾಭಗಳನ್ನ ನಾವು ಯೂನಿವರ್ಸಿಂದ ತೆಗೆದುಕೋಬೇಕು. ಅದಕ್ಕಾಗಿ ಹೇಳ್ತಾರೆ, ನೀವು ಬೆಳೆಯಬೇಕೆನ್ನುವ ಆಲೋಚನೆಯನ್ನ ನಿಮ್ಗೆ ನೀವು ಒಂದು ಕಾಣಿಕೆಯಾಗಿ ಏಕೆ ಕೊಡಬಾರ್ದು ಅಂತ ಅವರು ಕೇಳ್ತಿದ್ದಾರೆ. ನಾವು ನಮ್ಮ ಜೀವನವನ್ನ ಚೆನ್ನಾಗ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೊಂದ್ ಗಿಫ್ಟ್ ಅನ್ನು ನಾವೇ ಕೊಟ್ಕೋಬೇಕು. ಏನಂತಂದ್ರೆ ಯೂನಿವರ್ಸ್ಗೆ ನಾವು ಒಂದ್ ಥಾಟ್ ಅನ್ನ ರಿಲೀಸ್ ಮಾಡ್ಬೇಕು. ನಾನು ಈ ರೀತಿ ಆಧ್ಯಾತ್ಮಿಕ ಜೀವನವನ್ನ, ಭೌತಿಕ ಜೀವನವನ್ನ ಅತಿ ಸಂತೋಷದಾಯಕವಾಗಿ ಬ್ಯಾಲೆನ್ಸ್ ಆಗಿ ಮುಂದುವರ್ತಾ ಹೋಗ್ಬೇಕು. ಈ ತರ ಕೇಳಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನವೂ ಚೆನ್ನಾಗಿರುತ್ತೆ, ಈ ಭೌತಿಕ ಲೈಫ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಮ್ಗೆ ಗಿಫ್ಟ್ ಕೊಟ್ಕೋಬೇಕು ಅಂತಂದ್ರೆ ನಾವು ಯೂನಿವರ್ಸ್ಗೆ ಥಾಟ್ಸ್ ಗಳನ್ನ ಕೇಳ್ಬೇಕು. ನಿಮ್ಮ ಅಭಿಪ್ರಾಯಗಳನ್ನ ಸಮಾಜವು ಗೌರವಿಸಬೇಕೆಂದು ನೀವು ಹಾತೊರೆಯಬೇಡಿರಿ. ಆದ್ರೆ ಇನ್ನೊಂದು ಮಾಸ್ಟರ್ಸ್ ಏನಂತಂದ್ರೆ, ಕೇಳ್ಬೇಕು ಅಂದ ತಕ್ಷಣ ನಾವಿಲ್ಲಿ ಸ್ವಾರ್ಥವಾಗಿ ಯಾವ್ದನ್ನ ಕೇಳ್ಬಾರ್ದು. ಕೆಲವೊಂದಿಷ್ಟು ಇಲ್ಲಿ ಆ, ಪ್ರ ಒಂದು ಸ್ವ ಉಪಯೋಗದ ಜೊತೆಗೆ ಯೂನಿವರ್ಸ್ ಉಪಯೋಗವನ್ನು ಕೂಡ ನಾವು ನೋಡಿರ್ಬೇಕು ಹೊರತೆ ನಮ್ಮ ಇಲ್ಲಿ ಒಂದು ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಯೂನಿವರ್ಸ್ ನಮ್ಗೆ ಅಬಂಡನ್ಸ್ ಆಗಿ ಕೊಡ್ತಾ ಇದ್ರೆ ನಾವು ಮತ್ತೆ ರೂಪಾಯಿ ಲೆಕ್ಕದಲ್ಲಿ ಕೇಳದಾಗಿರುತ್ತೆ. ಅವ್ರು ಕೋಟಿ ಗಂಟ್ಲೆ ಕೊಡ್ತಾ ಇದ್ರೆ ನಾವು ಪೈಸೆ ಲೆಕ್ಕದಲ್ಲಿ ಕೇಳದಾಗಿರುತ್ತೆ. ಹಾಗಾಗಿ ನಾವು ಏನನ್ನ ಕೇಳ್ಬೇಕು ಅಂತ ಮೊದ್ಲು ನಾವು ಅವೇರ್ನೆಸ್ ಆಗಿರ್ಬೇಕು, ಪ್ರಜ್ಞಾ ಪೂರ್ವಕವಾಗಿರ್ಬೇಕು. ಇಲ್ಲಿ ಕೇವಲ ಭೌತಿಕ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಇಟ್ಕೊಂಡ್ಬಿಟ್ರೆ ಆ ಭೌತಿಕ ಜೀವನ ಅಷ್ಟೇ ಚೆನ್ನಾಗಿದ್ದು ಇನ್ನು ಆಧ್ಯಾತ್ಮಿಕ ಜೀವನ ಕುಂಠಿತ ಆಗ್ಬಿಡುತ್ತೆ. ಹಾಗಾಗಿ ನಾವು ಆ ಒಂದು ಆರೋಗ್ಯ ಅಂತ ಹೇಳಿದ ತಕ್ಷಣ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಈಗೊಂದು ಹೊಸ ವಾಕ್ಯವನ್ನ ಕೊಟ್ಟಿದೆ. ನಾವು ಸಾಮಾಜಿಕವಾಗಿಯೂ ಚೆನ್ನಾಗಿರ್ಬೇಕು, ಭೌತಿಕವಾಗಿಯೂ ಚೆನ್ನಾಗಿರ್ಬೇಕು, ಆಧ್ಯಾತ್ಮಿಕ ಜೀವನವೂ ಚೆನ್ನಾಗಿರ್ಬೇಕು, ದೈಹಿಕವಾಗಿ ಆರೋಗ್ಯವಾಗಿಯೂ ಚೆನ್ನಾಗಿದ್ರೇನೆ ನಿಜವಾದ ಒಬ್ಬ ಆರೋಗ್ಯವಂತ ಮನುಷ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಂತಂದ್ರೆ ಅದ್ ಯೋಚನಾ ಪವರ್ ಅನ್ನ ನಾವು ಉಪಯೋಗಿಸ್ಕೋಬೇಕು ಅಂತಂದ್ರೆ ಮೊದ್ಲು ನಮ್ಮಲ್ಲಿ ಅವೇರ್ನೆಸ್ ಇರ್ಬೇಕು, ಪ್ರಜ್ಞೆ ಇರ್ಬೇಕು. ಆ ಅವೇರ್ನೆಸ್ ಪ್ರಜ್ಞೆ ಯಾವಾಗ ಬರುತ್ತೆ ಅಂತಂದ್ರೆ ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ. ಹಾಗಾಗಿ ಆ ಧ್ಯಾನವನ್ನ ಮಾಡಿದಾಗ ಮಾತ್ರ ನಾವ್ ಏನ್ ಕೇಳ್ಬೇಕು ಅಂತ ನಮ್ಗ್ ಗೊತ್ತಿದ್ರೆ ಮಾತ್ರ ಕೇಳ್ಬೇಕು. ಇಲ್ದೇ ಇದ್ರೆ ಅದೇನಂತಂದ್ರೆ ಯೂನಿವರ್ಸ್ ಕೊಟ್ಟಿದ್ದನ್ನ ಸ್ವೀಕಾರ ಮಾಡೋದೇ ಒಳ್ಳೆಯದು ಅಂತ ಹೇಳ್ಬೋದು. ನಿಮ್ಮ ಮಾತುಗಳು ಬಲವಾಗಿಯೂ ಬಲಹೀನವಾಗಿಯೂ ಇರುವವು. ಮಾಡಬೇಕು, ಪ್ರಯತ್ನಿಸಬೇಕು ಎಂಬ ಮಾತುಗಳನ್ನು ಮಾತ್ರ ನೀವು ಬಳಸಬೇಡಿರಿ. ನಾವೀಗ ಏನು ಈ ರೀತಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಆ ಮಾತುಗಳನ್ನು ಕೂಡ ನಾವು ಸರಿಯಾಗಿ ಬಳಸ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಶಕ್ತಿ ಇಲ್ಲ ನಮ್ಗೆ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದೇ ಒಂದನ್ನ ಕೆಲಸ ಮಾಡ್ಬೇಕಾದ್ರೆ ಇಲ್ಲ ಆ ಕೆಲ್ಸ ನಾನ್ ಮಾಡ್ಬೇಕು, ಪ್ರಯತ್ನಿಸ್ಬೇಕು ಅಂತ ಮಾತ್ರ ನಾವ್ ಬಳಸ್ತೀವಲ್ಲ, ಇವನ್ನ ನೀವು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಮಾಡ್ಬೇಕು, ಪ್ರಯತ್ನಿಸಬೇಕು ಅಂತ ಅಂದಾಗ ಇವು ಯಾರೋ ನಮ್ಮನ್ನ ಬಲವಂತ ಮಾಡಿ ಆ ಕೆಲ್ಸ ಮಾಡಿಸ್ತಿದಾರೇನೋ ಅಂತ ನಮ್ಗೆ ಅರ್ಥ ಕೊಡುತ್ತೆ. ಇಲ್ಲಿ ಯಾಕೆ ಬಲವಂತ ಮಾಡ್ತಾರೆ ಮಾಸ್ಟರ್ಸ್? ನಾವ್ ಯಾವ್ದೇ ಒಂದ್ ಕೆಲ್ಸ ಮಾಡ್ಬೇಕಂತಂದ್ರೆ ನಮ್ ಕರ್ತವ್ಯ ಆಗಿತ್ತು ಅಂತಂದ್ರೆ ನಾವ್ ಅದನ್ನ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾನ್ ಬಳಸುದಿಲ್ಲ. ನಾನ್ ಪ್ರಯತ್ನ ಮಾಡ್ತಿದೀನಿ ಅಂತ ಕೂಡ ನಾನು ಅದನ್ನ ಬಳಸಂಗಿಲ್ಲ. ಯಾಕೆ ಅಂತಂದ್ರೆ ಪ್ರಯತ್ನ ಅನ್ನೋದು ಒಂದ್ ನೆಪ. ಒಂದಿನ ಮಾಡ್ಬೋದು, ಒಂದಿನ ಮಾಡದೇ ಇರ್ಬೋದು. ಅದು ನನ್ ಕರ್ತವ್ಯ ಆಗಿತ್ತಿದ ಅಂದ್ರೆ ನಾನ್ ಮಾಡೇ ಮಾಡ್ತೀನಿ, ಆಲ್ರೆಡಿ ನಾನೀಗ ಮಾಡ್ತಾ ಇದ್ದೀನಿ ಅಂತ ಹೇಗ್ ಬಳಸ್ತೀವೋ, ಅಥವಾ ನಾನು ಇದನ್ನ ಸಂಕಲ್ಪ ಮಾಡ್ತಿದ್ದೇನೆ ಅಥವಾ ನಾನು ಈ ಕೆಲ್ಸವನ್ನ ಆಲ್ರೆಡಿ ಮಾಡ್ತಿದ್ದೇನೆ ಅಂತ ಬಳಸ್ತೀನಿ ಹೊರತು ನಾನು ಈ ಕೆಲ್ಸವನ್ನ ಪ್ರಯತ್ನ ಮಾಡ್ತೀನಿ, ನೋಡ್ತೀನಿ ಅಂತ ಹೀಗೆ ಬಳಸೋದಿಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಕೆಲ್ಸವನ್ನ ಯಾವುದೇ ಒಂದು ಮಾತುಗಳನ್ನ ನಾವು ಸರಿಯಾದ ಪದ್ಧತಿಯಲ್ಲೇ ಮಾತಾಡ್ಬೇಕು ಹೊರತು ನಾನ್ ಮಾಡ್ತೀನಿ, ಪ್ರಯತ್ನಿಸ್ತೀನಿ ಅಂತ ಹೇಳ್ಬಾರ್ದು. ನಾನ್ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಅಂತ ಅವ್ರು ಬಳಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಈ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ನುವಂತಹದನ್ನೇ ಬಳಸ್ಬೇಕು ಹೊರತು ನಾನು ಯಾವಾಗ್ಲೂ ಫ್ಯೂಚರ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿಕ್ ಹೋಗ್ಬಾರ್ದು. ನೀವು ಕಾರ್ಯ ಸಾಧಕನ ಹಾಗೆ ತಯಾರಾದಾಗ ಎಲ್ಲರನ್ನೂ ಪ್ರಭಾವಿತರನ್ನಾಗಿ ಮಾಡಬಲ್ಲಿರಿ. ಲಭಿಸಲಾಗುವ ವಸ್ತು ಪರಿಮಿತವೆಂದು ತಿಳಿಯಿರಿ, ಅಹ್ ಅಪರಿಮಿತವೆಂದು ತಿಳಿಯಿರಿ. ಕಾರ್ಯ ಸಾಧನೆ ಎಲ್ಲರಿಗೂ ಸಾಧ್ಯವಾಗುವ ವಿಷಯವಲ್ಲೆಂದು ನೀವು ಅಂದುಕೊಳ್ಳಬೇಡಿ. ಇಂತಹ ಊಹಾಪೋಹಗಳನ್ನು ನೀವು ತಿಳಿದುಕೊಳ್ಳಿರಿ.
ಮಸ್ಟರ್ಸ್ ಇದೇನಂತಂದ್ರೆ ಎಲ್ಲವೂ ಕೂಡ ಪರಿಮಿತ. ಇದು ಸಾಧ್ಯವಾಗದೇ ಇರೋ ವಿಚಾರ ಅನ್ಕೋಬೇಡ್ರಿ. ಅದು ಎಲ್ಲಾ ಊಹಾಪೋಹದ ವಿಷಯ. ಎಲ್ಲವೂ ಇಲ್ಲಿ ಸಾಧ್ಯ, ಎಲ್ಲವೂ ಇಲ್ಲಿ ಅಪರಿಮಿತವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಕಾಂತಿಯನ್ನು ಸ್ವೀಕರಿಸಿ. ಕಾಂತಿ ಶರೀರದಾರಾಗಿ ತಯಾರಾದಾಗ ನೀವು ಪ್ರಾಮಾಣಿಕವಾಗಿದ್ದು ಕಾಂತಿ ದೇಹಕ್ಕೆ ಒಂದು ಉದಾಹರಣೆಯಾಗಿ ಇರುವಿರಿ. ಆಗ ತಯಾರಾಗುವುದು ಎಲ್ಲರಿಗೂ ಸಾಧ್ಯವಾಗುವ ವಿಷಯವೆಂದೇ ನೀವು ಸಾಬೀತು ಮಾಡಬಲ್ಲಿರಿ. ಇದೇ ಮಹೋನ್ನತವಾದ ಒಂದು ಕಂಪನ. ಇದನ್ನು ಸರ್ವರಿಗೂ ಕಲಿಸಬೇಕೆನ್ನುವುದೇ ನಮ್ಮ ಆಶಯವಾಗಿದೆ. ಸ್ವೀಕಾರಕ್ಕೆ ಯಾವ ಇತಿಮಿತಿಗಳು ಇಲ್ಲ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವು ಕಾಂತಿಯನ್ನ ನಿಮ್ಗೆ ಅಬಂಡನ್ಸ್ ಆಗಿ ಕೊಡ್ತಾ ಇದ್ದೀವಿ, ನೀವು ತೆಗೆದುಕೊಳ್ರಿ, ನೀವು ಕಾಂತಿ ಶರೀರರಾಗಿ ತಯಾರಾಗ್ರಿ, ಇತರರಿಗೂ ನೀವು ತಿಳಿಸ್ರಿ ಈ ರೀತಿ ಕಾಂತಿ ಅಬಂಡನ್ಸ್ ಆಗಿ ಬರ್ತಾ ಇದೆ, ಅದನ್ನ ಯಾರು ಬೇಕಾದ್ರೂ ಸ್ವೀಕಾರ ಮಾಡಿ ಅವರು ಕಾಂತಿಯನ್ನ ಪಡಿಬಹುದು, ಜ್ಞಾನವನ್ನ ಪಡಿಬಹುದು ಅನ್ನೋದಕ್ಕೆ ನೀವು ಉದಾಹರಣೆ ಆಗ್ರಿ ಅಂತ ಅವರು ಹೇಳ್ತಿದ್ದಾರೆ. ಈ ಪ್ರಪಂಚದಲ್ಲಿ ಯಾವ ಇತಿಮಿತಿಗಳೂ ಇಲ್ಲ. ಎಲ್ಲರೂ ಇಲ್ಲಿ ಸಹಕರಿಸಿಕೊಳ್ಳುತ್ತಾ ತಮ್ಮ ತಮ್ಮವಾದ ಭಿನ್ನ ಭಿನ್ನ ವ್ಯಕ್ತಿತ್ವಗಳಿಂದ ಇಲ್ಲಿ ಜೀವಿಸುವುದು ಸುಸಾಧ್ಯ. ಯಾವ ಭೌತಿಕ ಸಂಪತ್ತೋ ಅಥವಾ ಯಾವುದ ಆಧ್ಯಾತ್ಮಿಕ ಸಿದ್ಧಿಯೋ ನಿಮ್ಗೆ ಲಭಿಸಿದರೆ ಅದು ಮಹಾ ಅದೃಷ್ಟವೆಂದು ಅಂದುಕೊಳ್ಳಬೇಡಿರಿ. ಅದು ಒಂದು ದಿವ್ಯ ಪ್ರಣಾಳಿಕೆಯನ್ನು ನಿಮ್ಮ ಶರೀರದಲ್ಲಿ ಕೆಲಸ ಮಾಡುವಂತೆ ಮಾಡಿದ್ದಾರೆ ಅಷ್ಟೇ. ಆದ್ದರಿಂದ ಇತರರಿಗೂ ಸಹ ಅದು ಕೆಲಸ ಮಾಡುವ ಪರಿಸ್ಥಿತಿಗಳ ಬಗ್ಗೆ ನೀವು ಬೋಧಿಸಬಲ್ಲವರಾಗಿದ್ದೀರಿ. ಮತ್ತೆ ಇಲ್ಲಿ ನಮ್ ಭೌತಿಕ ಸಂಪತ್ತಾಗ್ಲಿ, ಈ ಆಧ್ಯಾತ್ಮಿಕ ಸಿದ್ಧಿಗಳು ದೊರೆತ ತಕ್ಷಣ ನಾವು ಅದನ್ನ ಮಹಾ ಅದೃಷ್ಟ ಅಂತ ಅನ್ಕೋಬಾರ್ದು. ಯಾಕೆಂತಂದ್ರೆ ಮೂಲ ಸೃಷ್ಟಿಕರ್ತ ನಮ್ಮನ್ನ ಒಂದು ಮೀಡಿಯಾ ಆಗಿ ಅಥವಾ ಒಂದು ಮಾಧ್ಯಮವಾಗಿ ಅದನ್ನ ನಮ್ಮಲ್ಲಿ ಕಳಿಸ್ಬಿಟ್ಟು ಅದ್ರ ವರ್ಕ್ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ತಗೊಳಕೋಸ್ಕರ ಅದನ್ನ ಕಳಿಸಿದಾನೆ. ಹಾಗಾಗಿ ನೀವ್ ಏನ್ ಮಾಡ್ಬಾರ್ದು ಅಂತಂದ್ರೆ ನೀವು ಕೂಡ ಅದನ್ನ ಒಂದು ಅದೃಷ್ಟ ಅನ್ಕೋಬಾರ್ದು. ಅದ್ರ ಜೊತೆಗೆ ಇನ್ನೊಂದ್ ಹೇಳ್ತಿದ್ದಾರೆ ಅವರು, ನಾವು ಅದನ್ನ ಇತರರಿಗೂ ಕೂಡ ಆ ಸತ್ಯವನ್ನ ತಿಳಿಸ್ಬೇಕು. ನಾವು ಅಂದ್ರೆ ಮಾಸ್ಟರ್ಸ್ ಇಲ್ಲಿ ನಾವು ಒಳ್ಳೇದನ್ನ ಮಾತಾಡ್ತಾ, ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ತಾ, ಒಳ್ಳೆ ಲೈಫ್ ಅನ್ನೇ ನಾವು ಇಲ್ಲಿ ಜೀವಿಸಿದಾಗ ಆನಂದಮಯ ಸ್ಥಿತಿಯಲ್ಲಿ ಇರ್ತೀವಿ. ಅದೇ ರೀತಿ ಹೆಚ್ಚು ಹೆಚ್ಚು ಕಾಂತಿಯನ್ನ ರಿಸೀವ್ ಮಾಡಿ ನಾವು ಕಾಂತಿ ಶರೀರಧಾರಿಗಳಾಗ್ತಿವಿ. ನಮ್ಗೆ ಎಷ್ಟೋ ಸಂಪತ್ತು ಬರುತ್ತೆ, ಆಧ್ಯಾತ್ಮಿಕ ಸಿದ್ಧಿ ಬರುತ್ತೆ. ಅದರಿಂದ ನಾವು ಅದೃಷ್ಟವಂತರು, ಇತರರಿಗಿಂತ ಭಿನ್ನರು ಅಂತ ತೋರಿಸ್ದೆ ನೀವು ಕೂಡ ಅದನ್ನ ಪಡಿಬಹುದು ಅಂತ ಸತ್ಯವನ್ನ ನಾವು ಅವ್ರಿಗೆ ತಿಳಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ಒಳ್ಳೆ ಫಲಿತಾಂಶಗಳು ಬರುತ್ತದೆ ಎನ್ನುವ ನಂಬಿಕೆ ಇಲ್ಲಿವರೆಗೂ ನಿಮಗಿದೆ. ಯಾವ ಮಾತ್ರವೂ ಕಷ್ಟಪಡದಂತೆ ಎಲ್ಲ ಕಾರ್ಯಗಳನ್ನು ಸಾಧಿಸಬಲ್ಲ ಪ್ರಜ್ಞೆಯನ್ನು ಸಾಧಿಸುವುದನ್ನು ಕುರಿತು ನಾವು ಈಗ ಬೋಧಿಸ್ತಾ ಇದ್ದೀವಿ. ಮಾಸ್ಟರ್ಸ್, ನಾವು ಹಿಂದೆ ಒಂದ್ ಬಿಲೀಫ್ ಸಿಸ್ಟಮ್ ಏನಿತ್ತಂತಂದ್ರೆ ನಾವ್ ಆರಾಮಾಗಿರ್ಬೇಕು ಅಥವಾ ಮುಂದೆ ಚೆನ್ನಾಗಿರ್ಬೇಕು ಅಂತಂದ್ರೆ ಕಷ್ಟಪಟ್ಟು ದುಡಿದ್ರೇನೆ ನಾವು ಚೆನ್ನಾಗಿರಕ್ ಸಾಧ್ಯ ಅಂತ ಹೇಳ್ತೀವಲ್ಲ, ಅದು ಸುಳ್ಳು. ಅದೇನಂತಂದ್ರೆ ಕಷ್ಟ ಪಡದಂತೆನೆ ನೀವ್ ಎಲ್ಲಾ ಕಾರ್ಯಗಳನ್ನ ಸುಲಭವಾಗಿ ಮಾಡ್ಕೊಂಡು ಆರಾಮಾಗಿ ನೀವು ಆ ಪ್ರಜ್ಞೆಯಿಂದ ಖುಷಿಯಾಗಿ ಜೀವಿಸಬಹುದು. ಆ ಕಷ್ಟ ಪಡ್ಬೇಕು ಅನ್ನುವಂತ ವರ್ಡ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮನ್ನ ಕಷ್ಟ ಪಡ್ಲಿಕ್ಕೆನೆ ಹಚ್ಚುತ್ತೆ. ಹಾಗಾಗಿ ಅದನ್ನ ಬಳಸ್ದೆ ನಾವ್ ಯಾವಾಗ್ಲೂ ಆನಂದಮಯ ಸ್ಥಿತಿಯಲ್ಲಿ ಇರ್ಬೇಕು. ಎಲ್ಲ ಕೆಲ್ಸಗಳನ್ನ ನಾನು ಸುಲಭವಾಗಿ ಸಾಧಿಸ್ತೀನಿ ಅನ್ನೋ ಮನೋಭಾವನೆ ನೀವ್ ಇಟ್ಕೋಬೇಕು. ಅದೇ ಒಂದು ಹೊಸ ಸಿದ್ಧಾಂತ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ನಾವು ಮಕ್ಳಿಗೂ ಬೋಧನೆ ಮಾಡ್ಬೇಕಾದ್ರೆ ನಾವ್ ಹೇಳ್ತೀವಿ, ನೀನ್ ಕಷ್ಟಪಟ್ಟು ಓದಿದ್ರೆ ಮುಂದೆ ಒಳ್ಳೆ ಜಾಬ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಆ ಕಷ್ಟಪಟ್ಟು ಓದಿದೆ ಅನ್ನುವಂತ ಶಬ್ದಗಳನ್ನ ಬಳಸಿದಾಗ ಆ ಮಗು ಪ್ರೆಸೆಂಟ್ ಲೈಫ್ ಅನ್ನ ಅದು ಅನುಭವಿಸದೇ ಇಲ್ಲ. ಹಾಗಾಗಿ ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀನು ಈ ಲೈಫ್ ಜೊತೆ ನಿನ್ ಎಜುಕೇಶನ್ ಲೈಫ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂತ ಎರಡೂ ಸಂತೋಷಕರವಾಗಿ ಮುನ್ನಡೆಸ್ಕೊಂಡು ನೀನು ನಿನ್ ಗುರಿ ತಲುಪ್ತೀಯ ಅಂತ ಹೇಳಿದಾಗ ಆ ಮಗು ಏನಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಬರುವುದನ್ನ ಖುಷಿಯಾಗಿ ಸ್ವೀಕರಿಸುತ್ತೆ. ಅದೇ ರೀತಿ ಪ್ರೆಸೆಂಟ್ ಅನ್ನು ಕೂಡ ಅದು ಖುಷಿಯಾಗಿ ಅನುಭವಿಸುತ್ತೆ. ಹಾಗಾಗಿ ನಾವು ಏನಂತಂದ್ರೆ ನಮ್ಮ ಮಾತುಗಳನ್ನ ಬಳಸುವಂತ ಶಬ್ದಗಳನ್ನ ನಾವು ಬದಲಾಯಿಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಲವಲೇಶವು ಶ್ರಮವಿಲ್ಲದ ಕೆಲಸಗಳನ್ನು ನಾವು ವಿಸ್ಮರಿಸುತ್ತೇವೆ. ಒಂದು ಕೆಲಸಕ್ಕಾಗಿ ಹೆಚ್ಚು ಶ್ರಮಿಸುವುದಾದರೆ ಯಾವುದೇ ತಪ್ಪು ಪದ್ಧತಿಯಲ್ಲಿ ಆ ಕೆಲಸ ಮಾಡುತ್ತಿರುವಿರಿ ಎಂದು ನಮಗೆ ಅನಿಸುತ್ತದೆ. ಮಾಸ್ಟರ್ಸ್, ಯಾಕೆ ಅಂತಂದ್ರೆ ನಮ್ಗೆ ಒಂದ್ ಕೆಲ್ಸದ ಬಗ್ಗೆ ಜ್ಞಾನ ಇತ್ತು ಅಂತಂದ್ರೆ ನಾವು ಆ ಕೆಲಸವನ್ನ ನಿರಾಯಾಸವಾಗಿ ಮಾಡ್ಕೊಂಡು ಅದ್ರ ರಿಸಲ್ಟ್ ಅನ್ನ ತೆಗೆದುಕೊಳ್ತೀವಿ. ಇನ್ ಕೇಸ್ ಅದಕ್ಕೆ ತಪ್ಪಾಗಿ ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ಆ ಕೆಲ್ಸವನ್ನ ನಾವು ತಪ್ಪಾಗಿ ಮಾಡ್ತಾ ಇದೀವಿ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬಲ್ಬ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಎಡ್ಸನ್ ಏನಿದಾರಲ್ಲ, ಅವ್ರಿಗೆ ಯಾರೋ ಕೇಳಿದ್ರಂತೆ, ನೀವ್ ಈ ಒಂದು ಬಲ್ಬ್ ಅನ್ನ ತಯಾರಿಸ್ಬೇಕಾದ್ರೆ ನೀವು ಇಷ್ಟು ಸಾವಿರ ಬಾರಿ ಸೋತ್ ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರ ಏನ್ ಹೇಳ್ತಾರಂತಂದ್ರೆ, ನಾನು ಸಾವಿರ ಬಾರಿ ಸೋತಿಲ್ಲ, ಈ ಬಲ್ಬ್ ಅನ್ನ ಸಾವಿರ ವಿಧಾನ ತಪ್ಪು ಅಂದ್ರೆ ಈ ಬಲ್ಬ್ ಅನ್ನ ಯಾವ್ಯಾವ ವಿಧಾನಗಳಿಂದ ತಯಾರ್ಸಕ್ ಆಗಲ್ವೋ ಅನ್ನುವಂತ ತಪ್ಪು ವಿಧಾನಗಳು ಏನಿದಾವಲ್ಲ ಅವನ್ನೆಲ್ಲಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಆ ವೇದಗಳು ಹೋದ್ರೆ ಆ ಬಲ್ಬ್ ತಯಾರಿಸಕ್ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ತಿಳ್ಕೊಂಡಿದೀನಿ ಅಂತ ಹೇಳ್ತಿದ್ದಾರೆ.
ಹಾಗಾಗಿ ನಾವು ತಪ್ಪಾದ ವೇದಲ್ಲಿ ಹೋದ್ರೆ ಅದ್ರ ರಿಸಲ್ಟ್ ಕೂಡ ನಮ್ಗೆ ಅದೇ ರೀತಿ ಇರುತ್ತೆ. ನಾವು ನಿಜವಾಗ್ಲೂ ಅದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ರೆ ಕರೆಕ್ಟ್ ಆಗಿ ನಾವು ಆ ವೇದಲ್ಲಿ ಹೋದ್ರೆ ಅದ್ರ ರಿಸಲ್ಟ್ ಕೂಡ ಒಳ್ಳೇದೇ ಬರುತ್ತೆ. ನಾವು ಇದ್ರಲ್ಲಿ ತಪ್ಪಾಗಿ ನಾವು ಪದೇ ಪದೇ ಆ ಕೆಟ್ಟ ರಿಸಲ್ಟ್ ಅನ್ನ ಪಡಿತಿದೀವಿ ಅಂತಂದ್ರೆ ಆ ಕೆಲಸ ಮಾಡೋ ಪದ್ಧತಿ ನಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆಗದ ಕಾರ್ಯಗಳಿಗೆ ಕಷ್ಟವೂ ಜಾಸ್ತಿ ಎನ್ನುವ ನಾಣ್ಣುಡಿಯನ್ನು ನಾವು ಕೇಳಿ ಇರುತ್ತವೆ. ಯಾವ ಶ್ರಮವಿಲ್ಲದವೂ ಸುಖವಾಗಿ ಸಾಧಿಸಲ್ಪಡುವ ಸಂಭವವಾದ ಕೆಲಸಗಳೇ ಸರಿಯಾದೆಂದು ನಮಗೆ ಅನಿಸುತ್ತದೆ. ನಾವು ಎದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀವಲ್ಲ ಮಾಸ್ಟರ್ಸ್, ಆ ಕೆಲಸಗಳನ್ನ ನಾವು ಮಾಡ್ಬೇಕು. ಇನ್ ಕೇಸ್ ಆ ಒಂದು ಕೆಲ್ಸಗಳು ಗೊತ್ತಿರದೇ ಇದ್ರೆ ನಾವು ಗೊತ್ತಿರೋರ್ ಹತ್ರ ತಿಳ್ಕೊಂಡಾದ್ರೂ ಆ ಕೆಲ್ಸಗಳನ್ನ ಮಾಡ್ಬೇಕು. ಅದಕ್ಕಾಗಿ ವ್ಯರ್ಥ ಒಂದು ಸಮಯವನ್ನ, ವ್ಯರ್ಥ ಒಂದು ಪ್ರಯತ್ನವನ್ನ ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ನಮ್ಗೊಂದು ಇಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಅವ್ರು ಎಲ್ಲರಿಗೂ ಹೋಗಿ ಪ್ರಶ್ನೆಗಳನ್ನ ಮಾಡ್ತಿದ್ರಂತೆ. ಅವ್ರ ಎದುರಿಗೆ ನಿಮ್ಗೊಂದು ಗುಂಪಿನ ಒಂದು ಇಟ್ಟಿಗೆಗಳ ಗುಂಪಿದೆ, ಅದನ್ನ ನೀವು ಬೇರೆ ಹತ್ರ ಸಾಗಿಸ್ಬೇಕಾದ್ರೆ ಏನ್ ಮಾಡ್ತೀರಿ ಅಂತ ಎಲ್ಲರಿಗೂ ಪ್ರಶ್ನೆ ಕೇಳ್ತಿದ್ರಂತೆ. ಆದ್ರೆ ಎಲ್ರು ಏನಂತಿದ್ರಂತೆ, ನಾವ್ ಇಷ್ಟೊಂದ್ ಜನ ಇದೀವಲ್ಲ, ಎಲ್ರು ತೆಗೆದುಕೊಂಡು ಒಂದೊಂದ್ ಇಟ್ಟಿಗೆ ತಗೊಂಡು ನಾವ್ ಏನ್ ಮಾಡ್ತೀವಿ, ಹಾಕ್ಬಿಡ್ತೀವಿ ಅಂತ ಅವ್ರು ಹೇಳ್ತಿದ್ರಂತೆ. ಪಕ್ಕಕ್ ಹಾಕ್ಬಿಡ್ತೀವಿ, ಅವಾಗ ನಾವ್ ಅಲ್ಲಿರುವಂತ ಇಟ್ಟಿಗೆನ ಸಾಗಿಸ್ತೀವಿ ಅಂತ ಹೇಳಿದ್ರಂತೆ. ಹಾಗಾದ್ರೆ ಇಲ್ಲಿ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ಇದನ್ನ ನಾವು ನಾವೇ ಕಷ್ಟಪಟ್ಟು ಆ ಇಟ್ಟಿಗೆಗಳನ್ನ ತೆಗೆದು ಹಾಕ್ಬೇಕನ್ನೋ ಯೋಚನೆನೇ ಬರುತ್ತೆ ಅಂತಂದ್ರೆ ನಮ್ಮ ಒಂದು ಮೆದುಳು ಯಾವ ರೀತಿ ತಯಾರಾಗಿದೆ ಅಂತಂದ್ರೆ, ನಾವ್ ಯಾವ್ದೇ ಕೆಲ್ಸವನ್ನ ಮಾಡ್ಬೇಕಂದ್ರೆ ನಾನು ಅದ್ರಲ್ಲಿ ಅತಿ ಶ್ರಮವನ್ನ ಹಾಕ್ಬೇಕು, ಕಷ್ಟನ ಪಡ್ಬೇಕು ಅಂತ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಆಚೆ ಯೋಚನೆಗಳು ಬರೋದಿಲ್ಲ. ಅದೇ ರೀತಿ ನಾವು ಈ ರೀತಿನೂ ಯೋಚನೆ ಮಾಡ್ಬೋದಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆ ಒಂದು ಕೆಲ್ಸವನ್ನ ನಾನು ಯಾರಿಗೂ ಕೂಲಿ ಕೊಟ್ಟು ಕೂಡ ಮಾಡಿಸಬಹುದು, ಅಥವಾ ಯಾವುದೇ ಒಂದು ಕೂಲಿ ಕೊಟ್ಟು ಈ ಅನಾಯಾಸವಾಗಿ ಆ ಒಂದು ಯಂತ್ರಗಳನ್ನ ಬಳಸಿ ನಾವು ಆ ಇಟ್ಟಿಗೆಗಳನ್ನ ಆ ಕಡೆ ಹಾಕ್ಬಹುದು. ಈ ಯೋಚನೆಗಳಂದ್ರೆ ಹೆಚ್ಚು ಆರಾಮದಾಯಕವಾಗಿ ಮಾಡುವಂತ ಮಾರ್ಗಗಳು ನಮ್ಗೆ ಸುಲಭವಾಗಿ ಯೋಚನೆ ಬರಲ್ಲ. ಆದ್ರೆ ನಮ್ಗೆ ಹೆಚ್ಚು ಶ್ರಮ ಪಡೋದು ಅಥವಾ ಹೆಚ್ಚು ಕಷ್ಟ ಪಡೋದು ಅನ್ನೋದೇ ಒಂದು ರೂಢಿ ಆಗಿದ್ರಿಂದ ಅದ್ರತ್ತನೇ ನಮ್ ಮೆದುಳು ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಅದು ಕೂಡ ತಪ್ಪು. ನಾವು ಎಲ್ಲಾ ಕೆಲ್ಸಗಳನ್ನ ಆರಾಮದಾಯಕವಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಸಂಕಲ್ಪಗಳು ನಮ್ಗೆ ಬರ್ತಾ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಎಕ್ಸಾಂಪಲ್ ನಾವೀಗ ಧ್ಯಾನಕ್ಕೆ ಕೂತ್ಕೋಬೇಕಂತಂದ್ರೆ ನಾವ್ ಅನಿಸ್ತಿರ್ತದೆ ಮಾಸ್ಟರ್ಸ್, ಇಲ್ ಬಿಡಪ್ಪ ಅವ್ರೆಲ್ಲಾರು ಎಷ್ಟ್ ಚೆನ್ನಾಗಿ ಕುಂದಿರ್ತಾರೆ, ನಮ್ಗ್ ಕುಂದ್ರಕ್ಕೆ ಬರಂಗಿಲ್ಲ ಅಂತ ಹೇಳ್ತೀವಿ. ನಾವ್ ಎಷ್ಟ ಕಷ್ಟ ಪಟ್ರು ಬರಾಕತ್ತಿಲ್ರಿ, ಇವತ್ ಏನೇ ಆಗ್ಲಿ ನಾನ್ ಕಷ್ಟ ಪಟ್ಟಾದ್ರೂ ಕುಂತೆ ಬಿಡ್ತೀನಿ ಅಂತ ಅನ್ಕೊಂತೀವಿ. ಮತ್ತೆ ನಾವ್ ಕಷ್ಟ ಪಡೋದಾದ್ರೆ ಅದು ಕಷ್ಟನೇ ಆಗುತ್ತೆ ಹೊರತು ನಮ್ಗೆ ಆ ಆಸನ ಸಿದ್ಧಿ ಅನ್ನೋದು ಬರೋದಿಲ್ಲ. ನಾನ್ ಈ ಕ್ಷಣ ನಾನ್ ಯೋಚನೆ ಮಾಡ್ಬಿಟ್ಟೆ ಅಂತಂದ್ರೆ ನಾನ್ ಇವತ್ತು ಇಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ತೀನಿ, ನನ್ ಶರೀರನು ಕೂಡ ಇದಕ್ ಸಪೋರ್ಟ್ ಮಾಡುತ್ತೆ ಅಂತ ನಾನು ಒಳ್ಳೆ ಒಂದು ಅಫರ್ಮೇಶನ್ ಅನ್ನ ಬಳಸಿದ್ರೆ ನಿಜವಾಗ್ಲೂ ನಾನು ಅವತ್ತು ಆ ಧ್ಯಾನವನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಾಗಾಗಿ ಆ ಒಂದು ಯೋಚನಾ ಶಕ್ತಿ ಬಳಸುವಂತ ಶಬ್ದಗಳು, ಮಾಡುವಂತ ಸಂಕಲ್ಪಗಳು ಕೂಡ ಸರಿಯಾಗಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಕೆಲಸವಾಗುವುದು ಮುಖ್ಯ, ಅವಶ್ಯವಾಗಿ ಆ ಕೆಲಸವನ್ನ ನೀವೇ ಮಾಡಬೇಕು ಎನ್ನುವ ಪ್ರಸ್ತಾವನೆಯಲ್ಲಿದೆ. ಹಾಗಾಗಿ ಆ ಇಟ್ಟಿಗೆಗಳನ್ನ ನೀವು ಸುಲಭವಾಗಿ ಯಾವುದೋ ಒಂದು ಯಂತ್ರದ ಸಹಾಯದಿಂದ, ಕೂಲಿ ಕಾರ್ಮಿಕರಿಂದ ಕೂಡ ನೀವು ವರ್ಗಾಯಿಸಬಹುದು. ಕಷ್ಟಪಟ್ಟು ಕೆಲಸ ಮಾಡಿದರೇನೆ ದುಡ್ಡು ಸಂಪಾದಿಸಬಹುದೆಂದು ನೀವು ಅಂದುಕೊಳ್ಳುತ್ತಿದ್ದರೆ ಆ ದುಡ್ಡಿಗಾಗಿ ಎಷ್ಟೋ ಶ್ರಮಿಸಿದರೆ ಮಾತ್ರ ನಿಮಗೆ ಬರುತ್ತದೆ. ಕಷ್ಟಪಡದೆ ಬರುವ ದುಡ್ಡು ಪಾಪದ ಸೊತ್ತು ಎನಿಸುತ್ತದೆ. ಮಸಸ್ ನಾವ್ ಮಕ್ಳಿಗೂ ಕೂಡ ಹೇಳ್ತಿರ್ತೀವಲ್ಲ, ನೀವು ಕಷ್ಟಪಟ್ರನೆ ಮುಂದ್ ಚೆನ್ನಾಗಿರ್ತೀರಿ ಅಂತ ಹೇಳ್ಬಿಟ್ಟು. ಆವಾಗ ಅವ್ರಿಗೆ ಏನೊಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ ಅಂತಂದ್ರೆ, ನಾನ್ ಕಷ್ಟಪಟ್ರೆ ಮಾತ್ರ ಚೆನ್ನಾಗಿರ್ತೀನಿ. ಇನ್ ಕೇಸ್ ನಾನು ಯೂನಿವರ್ಸೇ ನನ್ನನ್ನ ಆರಾಮಾಗಿ ಇಡ್ಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಇದು ಬಾಳ್ ದಿನ ಇರಲ್ಲ ಬಿಡ್ರಿ ಅಂತ ಹೇಳಿ ಅನ್ಕೊಂತಾ ಇರ್ತೀವಿ. ಅದು ತಪ್ಪು ಅಂತ ಅವರು ಹೇಳ್ತಿದ್ದಾರೆ. ನಾವು ಈಗ ಒಂದು ಎಷ್ಟೋ ಹಣ ಸಂಪಾದನೆ ಮಾಡ್ಬೇಕು ಅಂತಂದ್ರು ಕೂಡ ನಾವು ದುಡ್ಡಿಗಾಗಿ ಶ್ರಮ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತೀವಿ. ಅದು ನಿಜವಾಗ್ಲೂ ಹಂಗೆ ಆಗ್ಬಿಡುತ್ತೆ ಮಾಸ್ಟರ್ಸ್. ನಾವ್ ಯಾಕೆ ಅಂತಂದ್ರೆ ಆ ಥಾಟ್ ಅನ್ನ ಹೊರಗ್ ಹಾಕಿರ್ತೀವಲ್ಲ, ಆ ದುಡ್ಡಿಗಾಗಿ ನಾವ್ ಎಷ್ಟೋ ಶ್ರಮ ಪಡುವಂತ ಪ್ರಮೇಯ ಅಲ್ಲಿ ಬರುತ್ತೆ. ಈಗ ನಾವ್ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಾಸ್ಟರ್ಸ್, ನಾವ್ ಹಿಂದೆ ಉದ್ಯೋಗ ಅಂದ ತಕ್ಷಣ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಆ ವಸ್ತುಗಳನ್ನ ಕೈಯಿಂದ ಮುಟ್ಟಿ ವಸ್ತುಗಳನ್ನ ಮಾರಾಟ ಮಾಡುವುದನ್ನ ನಾವು ಎಕ್ಸಾಂಪಲ್ ತಲೆಯಲ್ಲಿ ಹೊತ್ಕೊಂಡಾಗಿರ್ಬೋದು, ಈ ರೀತಿ ಅಂಗಡಿಗಳಲ್ಲಿ ಇಟ್ಕೊಂಡೇ ಮಾರುವುದನ್ನ ನಾವು ನೋಡಿದ್ವಿ. ಅವಾಗಿನ ಜನರ ಒಂದು ಮನಸ್ಥಿತಿ ಏನಂತಂದ್ರೆ ಆ ರೀತಿ ಒಂದು ತಯಾರಾಗ್ಬಿಟ್ಟಿತ್ತು. ಬಟ್ ಈಗ ಆ ವಸ್ತುಗಳನ್ನ ಬಿಸ್ನೆಸ್ ಮಾಡೋದು ಎಷ್ಟು ಈಸಿ ಆಗಿದೆ ಅಂತಂದ್ರೆ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಬಿಸ್ನೆಸ್ ಗಳು ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದಾವೆ. ಅವ್ರು ನಿರಾಯಸವಾಗಿ ಮತ್ತೆ ಅಂಗಡಿಗೆ ಬರ್ಬೇಕಾದ್ರೆ ಎಷ್ಟ್ ಜನ ಬರ್ತಾರೆ ಮಾಸ್ಟರ್ಸ್, ಒಂದಿನ ಒಂದ್ 3-4 ಜನ ಅಥವಾ ಮಿನಿಮಮ್ ಅಂತಂದ್ರೆ ಒಂದ್ 50-60 ಜನ ಬರ್ಬೋದು ಅಂತ ಅಂದಾಜ್ ಇಟ್ಕೊಂಡ್ರೆ, ಅದೇ ನಾವು ಆನ್ಲೈನ್ ನಲ್ಲಿ ಆ ವಸ್ತುಗಳನ್ನ ಸೇಲ್ ಮಾಡ್ತಾ ಹೋದ್ರೆ ಅದ್ರಲ್ಲಿ ದಿನಕ್ಕೆ 1,000-2,000 ಜನರಿಗೆ ಅದು ರೀಚ್ ಆಗುತ್ತೆ. ಅಂದ್ರೆ ಇಷ್ಟೊಂದು ಸುಲಭವಾಗಿ ಮಾಡುವಂತ ಕೆಲ್ಸಗಳನ್ನ ನಾವು ಯೋಚನಾ ಶಕ್ತಿಯಿಂದ
ಇಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡ್ಲೇಬೇಕು ಅಂತಂದ್ರೆ ನಾವು ಅಲ್ಲಿ ನಿಜವಾಗ್ಲೂ ಹೆಚ್ಚು ಶ್ರಮ ಹಾಕ್ಬೇಕಾಗತ್ತೆ. ಆದ್ರೆ ನಮ್ಮ ಉದ್ದೇಶ ಇಲ್ಲ ನಾನು ಹೆಚ್ಚು ಹೆಚ್ಚು ವಸ್ತುಗಳನ್ನ ಮಾರಾಟ ಮಾಡ್ಬೇಕು ಅನ್ನೋದಾಗಿದ್ರೆ ಅದನ್ನ ನಾನು ಯಾವ ವಿಧದಲ್ಲಾದ್ರೂ ಕೂಡ ಮಾಡ್ಬೋದು. ನಾವು ಇಷ್ಟು ದಿನ ಉದ್ಯೋಗ ಅಂದ ತಕ್ಷಣ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಮಾಸ್ಟರ್ಸ್, ಇದೇ ರೀತಿ ಭೌತಿಕ ಒಂದು ವಸ್ತುಗಳನ್ನ ಮುಟ್ಟಿ ಅದೇ ಭಾರ ಹೊರುವ ಕೆಲಸ ಆಗಿರ್ಬೋದು, ಇವೆಲ್ಲ ಕೆಲಸಗಳನ್ನೇ ನಾವು ಕೆಲಸಗಳು ಅಂತ ಅನ್ಕೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಸೇವೆ. ಈಗ ನಾವು ಶಿಕ್ಷಕ ವೃತ್ತಿ ಆಗಿರ್ಬಹುದು, ಇತರೆ ವೈದ್ಯಕೀಯ ವೃತ್ತಿಗಳಾಗಿರ್ಬೋದು, ಅವ್ರು ಮಾಡುವ ಕೆಲಸವನ್ನ ಮಾತ್ರ ಕೆಲಸ ಅಂತ ಒಪ್ಕೊಂತಿದ್ವಿ. ಬಟ್ ಈ ಕಾಲಮಾನ ಏನಾಗ್ಬಿಟ್ಟಿದೆ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಪ್ರತಿದಿನ ಕೆಲಸ ಮಾಡುವಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬಿಟ್ಟು ಲಕ್ಷಾನ್ಗಟ್ಲೆ ದುಡಿಯುವಂತ ಜನರು ಕೂಡ ಇದ್ದಾರೆ. ಅಂದ್ರೆ ಅವ್ರಿಗೆ ಆ ಟ್ರಿಕ್ಸ್ ಗೊತ್ತಾಗ್ಬಿಟ್ಟಿದೆ, ನಾವು ಹಣವನ್ನ ಇಷ್ಟು ಸುಲಭವಾಗಿ ಕೂಡ ಗಳಿಸಬಹುದು ಅಂತ ಹೇಳ್ಬಿಟ್ಟು. ಇವತ್ತೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಮಾಸ್ಟರ್ಸ್, ರೀಲ್ಸ್ ಮಾಡ್ತಿದ್ರಲ್ಲ ಒಬ್ರು, ಒಂದ್ ಹೆಣ್ಮಕ್ಳು ಡ್ರೆಸ್ ಹಾಕೊಂಡ್ಬಿಟ್ಟು ಅವ್ರು ಅನಾಯಾಸವಾಗಿ ಎಷ್ಟೋ ಲಕ್ಷಾನ್ಗಟ್ಲೆ ದುಡ್ಡನ್ನ ಗಳಿಸ್ಬಿಟ್ಟು ಮನೆಯನ್ನ ಕಟ್ಟಿಸ್ಕೊಂಡ್ರು ಅಂತ ನಾವು ನ್ಯೂಸ್ ಅನ್ನ ನೋಡಿದ್ವಿ. ಅಂದ್ರೆ ಇಲ್ಲಿ ಅವರವರ ಒಂದು ಯೋಚನಾ ಶಕ್ತಿ ಅನುಸಾರ ಅವರವರ ಮಾತುಗಳು ಬರ್ತಾ ಹೋಗ್ತವೆ. ಆ ಮಾತುಗಳು ಅನುಸಾರ ಆ ಸಂಕಲ್ಪ ಅನ್ನೋದು ಸೃಷ್ಟಿ ಆಗುತ್ತೆ. ಆ ಸಂಕಲ್ಪ ಅನುಸಾರ ಆ ಒಂದು ಹಣ ಆಗ್ಲಿ ಸಂಪತ್ತಾಗ್ಲಿ ಆ ಒಂದು ಯಶಸ್ಸು ಅನ್ನೋದು ಲಭಿಸ್ತಾ ಹೋಗುತ್ತೆ ಅನ್ನೋಕೆ ಇದೊಂದು ಎಕ್ಸಾಂಪಲ್ ಮಾಸ್ಟರ್ಸ್. ಹೀಗಾಗಿ ನಾವೇನಂತಂದ್ರೆ ಈ ವರ್ಷದಲ್ಲಿ ಎಲ್ಲಾ ಅಬಂಡನ್ಸ್ ಆಗಿದೆ. ಆ ಅಬಂಡನ್ಸ್ ಆಗಿರುವ ಸಂಪತ್ತನ್ನ ನಾವು ಯಾವ ರೀತಿ ಬಳಸ್ಬೇಕು ಅನ್ನುವ ಜ್ಞಾನ ನಮ್ಗಿರ್ಬೇಕು. ಆ ಮಾರ್ಗ ತನ್ನನುಸಾರದಾನೆ ಸಿಗ್ತಾ ಹೋಗ್ತವೆ. ಅದಕ್ಕೆ ನಾವು ಅದನ್ನ ನಾವ್ ಏನಂತಂದ್ರೆ ಅತಿ ಸುಲಭವಾಗಿ ಕೂಡ ನಾವು ಆ ಕೆಲ್ಸವನ್ನ ಮಾಡಬಹುದು ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಕಾರ್ಯಗಳು ಅಪ್ರಯತ್ನವಾಗಿಯೇ ಇರಬೇಕು. ಅಪ್ರಯತ್ನವಾಗಿಯೇ ಇದು ನಡೆಯಬೇಕೆಂದು ನಾನು ಸಂಕಲ್ಪಿಸುತ್ತಿದ್ದೇನೆ ಅಂದುಕೊಳ್ಳಿರಿ. ಅಪ್ರಯತ್ನವಾಗಿಯೇ ಇರುವುದು ಎಂದರೆ ನಿಮ್ಮ ಶ್ರಮವನ್ನು ಮತ್ತೊಂದು ಕಾರ್ಯಕ್ಕೆ ವಿನಿಯೋಗಿಸಿಕೊಳ್ಳಿ. ಅವಕಾಶವನ್ನು ಕೊಡುವ ಮತ್ತೊಂದು ಪದ್ಧತಿಯಲ್ಲಿ ಆ ಕೆಲಸವನ್ನು ಸಾನುಕೂಲವಾಗಿ ಮಾಡಬೇಕೆನ್ನುವುದೇ ನಿಮ್ಮ ದೃಢ ಸಂಕಲ್ಪ. ಹಾಗಾಗಿ ಮಾಸ್ಟರ್ಸ್ ಅವ್ರು ಏನಂತಾರೆ, ನಾವು ಪ್ರತಿಯೊಂದು ಕೆಲಸವನ್ನ ನಾವು ಅನಾಯಾಸವಾಗಿ ಮಾಡ್ಕೊಂಡು ಹೋಗ್ತೀವಿ, ಅಥವಾ ಇದು ಸುಲಭವಾಗಿ ಇದು ಸಾಧ್ಯ ಆಗುತ್ತೆ ಅಂತ ನೀವು ಅನ್ಕೋರಿ, ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದೆಲ್ಲ ನಿಮ್ಮ ದೃಢ ಸಂಕಲ್ಪದ ಮೇಲೆ ಆಧಾರ. ನಿಮ್ಮ ವಾಸ್ತವಗಳು ನಿಮ್ಮ ಸಂಕಲ್ಪಗಳಿಂದಲೇ ನಿಮ್ಮ ಆಲೋಚನೆಗಳಿಂದಲೇ ಏರ್ಪಾಡಾಗಿವೆ ಎನ್ನುವ ಸತ್ಯವನ್ನ ಮರಿಬೇಡ್ರಿ. ಕಷ್ಟ ಅಂದುಕೊಂಡರೆ ಯಾವುದನ್ನು ನೀವು ಸೃಷ್ಟಿ ಮಾಡಬಲ್ಲಿರಿ? ಎಷ್ಟೋ ಜನ್ಮಗಳಿಂದ ನೀವು ದೊಡ್ಡವರನ್ನು ಗೌರವಿಸುತ್ತಲೇ ಇದ್ದೀರಿ, ಆಚಾರಗಳನ್ನು ಗೌರವಿಸುತ್ತಲೇ ಇದ್ದೀರಿ, ಸಂಘ ಸಂಸ್ಕೃತರನ್ನು ಗೌರವಿಸುತ್ತಲೇ ಇದ್ದೀರಿ. ಇದೊಂದು ಕರ್ತವ್ಯ ದೀಕ್ಷೆಯನ್ನು ಮೌಲ್ಯಗಳನ್ನು ಆಪಾದಿಸುವ ಪದ್ಧತಿಯನ್ನು ಅವರು ನಿಮ್ಗೆ ಕಲಿಸಿದ್ದಾರೆ ಅಷ್ಟೇ ಹೊರತು ಅವುಗಳನ್ನು ಯಾವ ಮಾತ್ರವೂ ಶಂಕಿಸಬಾರದು. ಆದರೆ ಕಾರ್ಯಗಳು ಸಾನುಕೂಲವಾಗುವ ಮತ್ತೊಂದು ದಾರಿ ಕುರಿತು ನೀವೆಂದೂ ಆಲೋಚಿಸಿಲ್ಲ. ಮತ್ತೊಂದು ದಾರಿದೆ ಎಂದು ಸಹ ನಿಮಗೊಂದು ಆಲೋಚನೆಯೂ ಕೂಡ ಬರಲಿಲ್ಲ. ಆದ್ದರಿಂದ ಧನಾರ್ಜನೆಗೆ ಎಷ್ಟೋ ಪರಿಶ್ರಮ ಪಡಬೇಕೆಂದೇ ನೀವು ನಂಬುತ್ತಿದ್ದೀರಿ. ಯಾರೋ ಹತ್ತಿರ ಉದ್ಯೋಗವನ್ನು ಮಾಡುತ್ತಾ ಧನವನ್ನು ಗಳಿಸಬೇಕೆಂದು ನೀವು ಆಶಿಸುತ್ತಾ ಇದ್ದೀರಿ. ಆ ಅಭಿಪ್ರಾಯ ಪೂರ್ತಿಯಾಗಿ ತಪ್ಪು. ಇದಕ್ಕಿಂತ ಬಲವಾಗಿ ಈ ಮಾತನ್ನು ನಾವು ಹೇಳಲಾರೆವು. ತನ್ನನ್ನು ತಾನೇ ವಿಶ್ವಾಸಿಸಿದರೆ ಆತ್ಮವೇ ಸ್ವತಃ ನಿಮಗೆಷ್ಟೋ ಉತ್ತರಗಳನ್ನ ಕೊಡುತ್ತದೆ. ಇಂದಿನವರೆಗೂ ಸಂಭವಿಸದ ಆಗಿದ್ದಕ್ಕೆಲ್ಲ ಇರುವ ಏಕೈಕ ಕಾರಣ ಇದೇ ಸತ್ಯವನ್ನು ನೀವು ನಂಬದೇ ಇರುವುದಕ್ಕೆ. ಎಲ್ಲವೂ ಸಾಧ್ಯಗಳೇ ಎನ್ನುವ ನಂಬಿಕೆಯು ನಿಜವಾಗಿ ನಿಮ್ಮದೇ ಆಗಿದ್ದರೆ ವಾಸ್ತವ ಅಂಶಗಳು ಬದಲಾಗುತ್ತವೆ. ಈ ಆಟದ ಹೆಸರೇ ಮನಸ್ಥಿತಿ. ಮಾಸ್ಟರ್ಸ್ ಅವ್ರು ನಮ್ಗೆ ಈ ಒಂದು 11ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆಟದ ಹೆಸರು ಅಂತ ಏನು ಈ ಟೈಟಲ್ ಅಡಿಯಲ್ಲಿ ವಿಷಯಗಳನ್ನ ಏನ್ ತಿಳಿಸ್ತಿದ್ದಾರೆ ಅಂತಂದ್ರೆ, ನಾವ್ ಈ ಎಲ್ಲಾ ಪ್ರತಿ ಕ್ಷಣ ಬದುಕ್ತಾ ಇರೋದು, ಪ್ರತಿ ಕ್ಷಣ ಜೀವನ ಮಾಡ್ತಾ ಇರೋದು, ನಾವು ಜೀವನದಲ್ಲಿ ತೆಗೆದುಕೊಂಡಿರೋದು ಅಥವಾ ಜೀವನದಲ್ಲಿ ನಮ್ಗಿಂದ ಮಿಸ್ ಆಗಿರುವಂತದ್ದು ಎಲ್ಲವೂ ಕೂಡ ನಮ್ಮ ಮನಸ್ಥಿತಿಯ ಮೇಲೆ ಆಧಾರವಾಗಿದೆ. ಆ ಮನಸ್ಥಿತಿ ಅನುಸಾರ ಸಂಕಲ್ಪಗಳನ್ನ ಬಿಡ್ತೀವಿ. ಆ ಸಂಕಲ್ಪಗಳನ್ನ ನಾವು ಮಾತಿನ ಮುಖಾಂತರ ಆಗ್ಲಿ ಬರವಣಿಗೆ ಮುಖಾಂತರ ಆಗ್ಲಿ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಅಂತಹ ಶಕ್ತಿಯನ್ನೇ ನಾವು ಅಟ್ರಾಕ್ಟ್ ಮಾಡ್ಬಿಟ್ಟು ಈಗ ಪ್ರೆಸೆಂಟ್ ಆಗಿ ಆ ಶಕ್ತಿಯ ಜೊತೆನೆ ಬದುಕ್ತಾ ಇದ್ದೀವಿ. ಆದ್ರೆ ನೀವು ಇದೊಂದು ಏನ್ ಬ್ರೈನ್ ಪ್ಯಾಟರ್ನ್ ಆಗಿರ್ಬೋದು, ನಿಮ್ ಥಾಟ್ ಪ್ಯಾಟರ್ನ್ ಏನಿದೆಯಲ್ಲ, ಇದು ತುಂಬಾ ಹಳೆಯದಾದಂತ ಒಂದು ಥಾಟ್ ಪ್ಯಾಟರ್ನ್. ಈಗೆಲ್ಲಾ ಹೊಸ ಪದ್ಧತಿಗಳು ಬದಲಾಗಿದ್ದಾವೆ. ನೀವು ಎಲ್ಲವನ್ನ ಸುಲಭವಾಗಿ ಅಟ್ರಾಕ್ಟ್ ಮಾಡ್ಬೋದು. ಈ ಯೂನಿವರ್ಸ್ ಅನ್ನೋದು ಅಬಂಡೆನ್ಸ್ ಆಗಿ ತುಂಬಿಕೊಂಡಿರೋದು. ನೀವ್ ಏನ್ ಕೇಳಿದ್ರು ಅಲ್ಲಿ ಸಿಗುತ್ತೆ. ಆದ್ರೆ ಆ ಕೇಳಬೇಕಾದದನ್ನ ನೀವು ಸಂಕಲ್ಪ ಸಿದ್ಧಿ ಅಂದ್ರ ಅವೇರ್ನೆಸ್ ಆಗಿ ಯಾವ್ದನ್ನ ಬೇಕು ಅನ್ನೋದನ್ನ ನೀವು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ನಮ್ಮ ಆತ್ಮವೇ ನಮಗೆ ಅದನ್ನೇ ದಾರಿ ತೋರಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗಾಗಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಏನಂತಂದ್ರೆ
ಆ ಆತ್ಮವೇ ನಮ್ಗೆ ಸತ್ಯವನ್ನ ತಿಳಿಸುತ್ತೆ. ಇದು ಎಲ್ಲವೂ ಸಾಧ್ಯ ಆಗುತ್ತೆ, ಇದಕ್ಕೆ ನಿಮ್ಮ ನಂಬಿಕೆ ಮಾತ್ರ ಕಾರಣ ಅಂತ ಹೇಳ್ತಾರೆ ಮಾಸಸ್. ನಾವೇನ್ ಅನ್ಕೊಂತಾ ಇದ್ವಿ, ಒಂದು ಉದ್ಯೋಗ ಅಂತಂದ್ರೆ ಧನವನ್ನ ಮಾಡ್ಬೇಕು ಅಂತಂದ್ರೆ ಯಾರ ಹತ್ರ ಕೆಲ್ಸಕ್ ಹೋದ್ರೆ ಮಾತ್ರ ನಾವು ಅದನ್ನ ಗಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ವಿ. ಅದ್ರ ಜೊತೆಗೆ ಆ ಆತ್ಮ ಎಷ್ಟೋ ಸಾರಿ ಹೇಳ್ತಿತ್ತು, ನಿನ್ಗೊಂದು ಒಳ್ಳೆ ಜ್ಞಾನ ಇದೆ, ಅದನ್ನ ನೀನ್ ಬಳಸ್ಕೊಂಡು ನಿನ್ ಜೀವನವನ್ನ ಸುಲಭ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನಾವ್ ಏನಂತಂದ್ರೆ ಆ ಆತ್ಮಕ್ ಕನೆಕ್ಟ್ ಆಗ್ತಾನೆ ಇರ್ಲಿಲ್ಲ, ಅದ್ರ ಮೆಸೇಜ್ಗಳನ್ನ ನಾವು ರಿಸೀವ್ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಎಷ್ಟೋ ಮಾಸ್ಟರ್ಸ್ ಗಳನ್ನ ನಾವು ಹೊರಗಡೆ ನೋಡ್ತಾ ಇದ್ರೆ ಅವ್ರು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಉನ್ನತಿಯನ್ನ ಸಾಧಿಸ್ಬಿಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಾಸ್ಟರ್ಸ್, ವಿಶ್ವ ಚಾಂಪಿಯನ್ ಆದ್ರಲ್ಲ ಚೆಸ್ ಆಟಗಾರರಲ್ಲಿ ಗುಕೇಶ್ ಅನ್ನೋರು ಕೇವಲ 19 ವರ್ಷ, ಅವರು ಕೂಡ ಧ್ಯಾನ ಮಾಡ್ತಾರೆ ಅನ್ನೋ ವಿಷಯವನ್ನ ನಾವು ಕೇಳಿದ್ವಿ. ಆ 19 ವರ್ಷದಲ್ಲಿ ಅವ್ರು ಧ್ಯಾನಸ್ಥರಾಗಿ ತಮ್ಮ ಉದ್ದೇಶ ಏನು ಅಥವಾ ತಮ್ದು ಇದು ಒಂದ್ ಸೋಲ್ ಡಿಸೈನ್ ಏನಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರು. ಅವ್ರು ಏನಂತಂದ್ರೆ 19 ವರ್ಷದಲ್ಲಿ ಅಷ್ಟೊಂದು ಜ್ಞಾನವನ್ನ ಆ ಚೆಸ್ ದಲ್ಲೇ ಮುಂದುವರೆದು ಅದರಲ್ಲಿ ಪರಿಣಿತಿ ಪಡೆದು ಆ ಒಂದ್ 19 ವರ್ಷದಲ್ಲಿ ಇಷ್ಟೊಂದು ಗಳಿಕೆಯನ್ನ ಮಾಡಿರೋ ಅವ್ರ ಜೀವನ ಪೂರ್ತಿ ಇನ್ನು ಆರಾಮಾಗೆ ಇರ್ಬೋದು. ಖೇಲ್ ರತ್ನ ಅವಾರ್ಡ್ ಕೂಡ ಬಂತು. ಇನ್ ಗೌರ್ಮೆಂಟ್ ಇಂದ ಎಷ್ಟೋ ಫೆಸಿಲಿಟಿಗಳು ಅವ್ರಿಗೆ ಬರ್ತಾ ಹೋಗ್ತವೆ. ಹಾಗಾಗಿ ಮಾಸ್ಟರ್ಸ್, ನಾವ್ ಏನಂತಂದ್ರೆ ನಾವ್ ಏನೋ ಆಗ್ಬೇಕಾಗಿದ್ದನ್ನ ನಾವ್ ಆಗದೆ ಇದ್ರೆ ನಮ್ ಮಕ್ಕಳನ್ನ ಅದನ್ನ ಮಾಡ್ಬೇಕು ಅನ್ನೋ ಒಂದು ಗೋಜಿಗೆ ಹೋಗದೆ ಅವರನ್ನ ಅವರ ಆತ್ಮದ ಒಂದು ಉದ್ದೇಶ ಏನಿದೆ ಅದನ್ನ ಅವ್ರಿಗೆ ಕೈ ಬಿಟ್ಟು ನಾವು ಅವರನ್ನ ಧ್ಯಾನಸ್ಥ ಸ್ಥಿತಿ ತಲುಪಿಸಿದ್ರೆ ಮಾತ್ರ ಸಾಕು. ಅವ್ರ ಆತ್ಮವೇ ಅವರನ್ನ ಮುನ್ನಡೆಸ್ಕೊಂಡು ಹೋಗುತ್ತೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಅಂದಾಗೆ ನಾವ್ ಅವ್ರನ್ನ ಚಿಕ್ಕ ವಯಸ್ಸಿನಲ್ಲೇ ಆ ಧ್ಯಾನಕ್ಕೆ ಕರ್ಕೊಂಡ್ ಬಂದ್ರೆ ಅವ್ರು ಜೀವನವನ್ನ ನಮ್ಮಷ್ಟು ನಾವೇನ್ ಅನ್ಕೊಂತೀವಲ್ಲ, ನಾವು ಎಷ್ಟೆಲ್ಲಾ ಕಷ್ಟ ಪಟ್ಟಾಗ ಇಷ್ಟೊಂದ್ ನೀವೆಲ್ಲಾ ಆರಾಮಾಗಿದ್ದೀರಿ ಅಂತ ನಾವ್ ಅವ್ರಿಗೆ ಹೇಳ್ತೀವಲ್ಲ, ಅದು ತುಂಬಾ ತಪ್ಪಾದ ಕಲ್ಪನೆ. ಅವ್ರಿಗೆ ಅವ್ರದೇ ಆದ ಹೊಸ ಒಂದು ಉದ್ದೇಶ ಇರುತ್ತೆ. ಈಗಿನ ಹೊಸ ಕಾಲಮಾನದಲ್ಲಿ ಅವರು ಸುಲಭವಾಗಿ ಎಲ್ಲನ್ನ ಪಡೆದುಕೊಳ್ಳುವ ಒಂದು ದಾರಿ ಅವ್ರಿಗೆ ಗೊತ್ತಾಗಿದೆ. ಆ ದಾರಿಯನ್ನ ಅವ್ರಿಗೆ ನಾವು ತಿಳಿಸ್ಬೇಕೇ ಹೊರತು ನಾವು ಕೂಡ ಕಷ್ಟಪಟ್ಟು ಇಷ್ಟು ತಾಸು ಓದ್ತಿದೀವಿ, ನೀನು ಕೂಡ ಯಾರ್ದು ಮದ್ವೆಗ್ ಹೋಗದೆ ಒಂದ್ ಯಾವ್ದೇ ಖುಷಿಯನ್ನ ಅನ್ಭವಿಸ್ದೆ 8 ತಾಸು ನೀನ್ ಓದ್ಬೇಕು ಅಂದ್ರೆ ಖಂಡಿತ ಅವ್ರ ಮಗು ಏನಾಗುತ್ತೆ ಅಂತಂದ್ರೆ ಆ ಒಂದು 8 ತಾಸು ಓದಿದ್ರೆ ಆ 10-14 ವರ್ಷದಲ್ಲಿ ಅದು 2 ಕಣ್ಣು ಇರೋ ಮಗು 4 ಕಣ್ಣನ್ನ ಪಡಿಬೇಕಾಗತ್ತೆ. ಅಂದ್ರೆ ಆ ಚಸ್ಮಾಗಳನ್ನ ಹಾಕೋಬಹುದು. ಅಥವಾ ಅದೇನಂತಂದ್ರೆ ತನ್ನ ಖುಷಿಯನ್ನ ಬಿಟ್ಬಿಟ್ಟು ಆ 80 ವರ್ಷದ ಮನುಷ್ಯರು ಹೇಗ್ ಬದುಕ್ತಾರಲ್ಲ ಆ ರೀತಿ ಚಿಂತೆ ಎಲ್ಲಾ ಇಡೀ ಜೀವನದ ಚಿಂತೆನ ಹೊತ್ಕೊಂಡು 8 ವರ್ಷದಲ್ಲಿ 80 ವರ್ಷದ ಮಗು ತರ ಜೀವನವನ್ನ ಮಾಡಿ ಹೋಗ್ಬೇಕಾಗತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದ್ರ ಆತ್ಮದ ಜೊತೆ ಅದನ್ನ ಕನೆಕ್ಟ್ ಮಾಡೋ ಕೆಲ್ಸ ಮಾತ್ರ ಮಾಡಿದ್ರೆ ಸಾಕು. ಅವ್ರವ್ರ ಉದ್ದೇಶಗಳು ಅವ್ರಿಗೆ ಗೊತ್ತಾದ್ರೆ ಅವ್ರು ತಮ್ಮ ಜೀವನವನ್ನ ತುಂಬಾ ಸಂತೋಷವಾಗಿನೇ ಪಡ್ತಾ ಹೋಗ್ತಾರೆ. ಇಲ್ಲಿ ಇದಕ್ಕೆಲ್ಲ ಕಾರಣ ಈ ಆಟದ ಹೆಸರಿಗೆ ಅವರು ಒಂದ್ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಥಿತಿಗಳು. ಅವುಗಳನ್ನ ನೀವು ಬದಲಾಯಿಸಿಕೊಳ್ರಿ. ನಿಮ್ ವರ್ಡ್ಗಳನ್ನ ನಾವು ಮಾತಾಡೋ ಮಾತುಗಳನ್ನು ಕೂಡ ನಾವು ಯಾಕೆ ಅಂತಂದ್ರೆ ಯುವರ್ ವರ್ಡ್ ಯು ಕ್ರಿಯೇಟ್ ಯುವರ್ ವರ್ಲ್ಡ್. ನಮ್ಮ ಮಾತೇ ನಮ್ಮ ಒಂದು ಚೈತನ್ಯ ಸೃಷ್ಟಿಯನ್ನ ಸೃಷ್ಟಿಸ್ಕೊಡೋದ್ರಿಂದ ನಾವು ಹೊರಬಿಡುವಂತ ಮಾತುಗಳು ಸರಿಯಾಗಿರ್ಬೇಕು, ಅವು ಧ್ಯಾನ ಸ್ಥಿತಿಯಲ್ಲೇ ಬರ್ಬೇಕು. ಹಾಗಾಗಿ ಇದನ್ನೇ ನೀವು ಸ್ವೀಕಾರ ಮಾಡ್ರಿ, ಉತ್ಸಾಹದಿಂದ ಮುಂದುವರಿಯಿರಿ. ಅಂತ ಪ್ರೇರಣೆ ನಿಮ್ಗೆ ಏನ್ ಹೇಳುತ್ತಲ್ಲ ಅದ್ರ ಅನುಸಾರ ನೀವು ಕಾರ್ಯಾಚರಣೆ ಮಾಡ್ಕೊಂಡು ಹೋಗ್ರಿ. ಅವಾಗ ಅಸಾಧ್ಯಗಳನ್ನು ನೀವು ಸುಸಾಧ್ಯ ಮಾಡ್ತೀರಿ. ಈ ಆಟದ ನಿಯಮಗಳನ್ನ ನೀವು ಕೂಡ ಕಲಿತ್ಕೊಳ್ರಿ. ಇವೆಲ್ಲ ನೀವು ಬರೋದು ನಿಮ್ಮ ಆಲೋಚನೆಗಳ ಫಲಿತವೇ. ನಿಮ್ಮ ಸಂಕಲ್ಪಗಳೇ ನಿಮ್ಮನ್ನ ಈ ವಿಶ್ವವನ್ನ ಸೃಷ್ಟಿಗೊಳಿಸ್ತವೆ. ಇದೇ ವಿಶ್ವದ ಒಂದು ಶಾಸನ. ನೀವು ಹೇಗಿರ್ಬೇಕಂತ ಊಹಿಸ್ಕೊಳ್ತಿರೋ ಹಾಗೆ ತಯಾರಾಗ್ತೀರಿ. ಇದು ನಿಮ್ಗೆ ಅರ್ಥವಾದ್ರೆ ನಿಮ್ಮ ಶರೀರವನ್ನೇ ನೀವು ಪುನರ್ ನಿರ್ಮಾಣ ಮಾಡ್ಕೋಬಹುದು. ನಿಮ್ಮ ವಯಸ್ಸನ್ನು ನೀವು ನಿಯಂತ್ರಿಸ್ಕೊಳ್ಬಹುದು. ನಿಮಗ್ ಒಪ್ಪುವ ರೀತಿಯಿಂದಲೇ ನಿಮ್ಮನ್ನು ನೀವು ತಿದ್ದುಕೊಳ್ಳಿರಿ. ಮಸಸ್ ಇದು ಆಟದ ನಿಯಮವನ್ನ ನಾವು ಕಲಿತ್ರೆ ಸಾಕು, ನಾವು ಕೂಡ ನಮ್ಗ ಅನ್ಸಿದಂತ ಜೀವನವನ್ನ ಬದುಕ್ಬಹುದು. ನಮ್ ಏಜ್ ಒಂದು ಕೂಡ ನಾವು ರಿವರ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಮ್ಮ ಜೀವನದ ಒಂದು ಶರೀರವನ್ನ ನಾವು ಪುನರ್ ನಿರ್ಮಾಣ ಮಾಡ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಎಷ್ಟೋ NLP ದಲ್ಲಿ ಆಗ್ಲಿ ಇತರೆ ಒಂದು ಮೈಂಡ್ ಸೆಟ್ ಕೋಚಿಂಗ್ ಗಳಾಗಿರ್ಬೋದು, ಅವ್ರು ನಮಗ್ ಕಲ್ಸೋದ್ ಏನಂತಂದ್ರೆ ನಮ್ಮ ಒಂದು ಯೋಚನಾ ಶಕ್ತಿಯನ್ನೇ ಬದಲಾಯಿಸ್ತಾರೆ. ಅದು ವಿಜುವಲೇಷನ್ ಟೆಕ್ನಿಕ್ ಆಗಿರ್ಬೋದು, ವಿಷನ್ ಬೋರ್ಡ್ ಆಗಿರ್ಬೋದು. ಅದ್ರ ಅನುಸಾರ ನಾವ್ ಏನ್ ಕೆಲ್ಸಗಳನ್ನ ಮಾಡ್ತಾ ಹೋಗ್ತೀವೋ ಅದ್ರ ಅನುಸಾರನೇ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಈ ಆಟದ ಒಂದು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡು ನೀವು ಒಳ್ಳೆ ಜೀವನವನ್ನ ಸಾಗಿಸ್ಬೇಕು. ಅಸಾಧ್ಯಗಳನ್ನ ನೀವು ಸುಸಾಧ್ಯ ಮಾಡ್ರಿ. ಇದು ವಿಶ್ವದ ಒಂದು ನಿಯಮ ಅಂತ ಅವ್ರು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ ಆಟದ ನಿಯಮ ಅನ್ನುವಂಥದ್ದಲ್ಲಿ ನಾವು ಯಾವ ರೀತಿ ಯೋಚನೆಗಳನ್ನ ಯೂನಿವರ್ಸ್ಗೆ ಬಿಡ್ಬೇಕು, ಆ ರೀತಿ ಯೋಚನೆಗಳನ್ನ ಬಿಟ್ಟು ನಮ್ಮ ಜೀವನವನ್ನ ನಾವು ಮತ್ತೆ ಈ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಎರಡೂ ಬ್ಯಾಲೆನ್ಸ್ ಮಾಡ್ತಾ
ಖುಷಿಯಾಗಿ ನಮ್ಮ ಆತ್ಮದ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿ ನಾವು ಆತ್ಮದ ಒಂದು ಜರ್ನಿಯನ್ನ ಖುಷಿಯಾಗಿ ಮುಂದುವರ್ಸೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. Masters, 1 minute close eye meditation, madam. 1 minute close eye meditation.